ಹಿರಿಯ ಸಾಮಾಜಿಕ ಸೇವಕರಾದಂತಹ ಶ್ರೀ ಎ.ಸಿ. ಭಂಡಾರಿಯವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ನಾನು ಹೊದಿಸಿ ಸ್ವಾಗತಿಸಬೇಕಾಗಿ ಕೃಷ್ಣಗೀತೆಗಳಿಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಮುಕ್ತೇಶ್ವರರು, ಕೇವಲ ಸೂರ್ಯನಾರಾಯಣ ರಾವ್ ಆರಂಭಿಸಿದ ಮುಕ್ತೇಶ್ವರರು, ಅಮ್ಮಂದಗುತ್ತು ಡಾಕ್ಟರ್ ಮಂಜೇಶ್ ಶೆಟ್ಟಿ ಆಗಮಿಸಿದ ಆಡಳಿತ ಮುಕ್ತೇಶ್ವರರು ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತತ್ವಮಯೀ ನಮಾಮಿ ಸಿಂಧೂರವರ್ಣ ಅತಿ ಕೋಮಲಾಂಗಿ ಮಾಯಾಮಯೀ ತತ್ವಮಯೀ ನಮಾಮಿ. ಹಾಗೂ ಅನೇಕ ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮವನ್ನು ತಮ್ಮ ಸಂಸ್ಥಾನದಿಂದ ಹಮ್ಮಿಕೊಂಡು ಜನರ ಅಭ್ಯುದಯಕ್ಕೆ ನಿರಂತರ ಆಶೀರ್ವಾದವನ್ನು ಮಾಡ್ತಾ ಇರುವಂಥವು ಯಶೋಧೇಯಂ ನಿರ್ಭಯತ್ವಂ ಅರೋಧ ಅಗಾಢ್ಯಂ ವಾಕ್ಪಟುತ್ವಂ ಸ್ಮರಣಾರ್ಥವು. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಸಂಭ್ರಮ ಮತ್ತು ಉಳಾಯದ ಸಂಭ್ರಮ. ಇದೈದು ದಿನ ಮಾತ್ರ ನಮಗೆ ಇಂದ್ರಿಯ ಗೋಚರವಾದಂತಹ ಸಂಭ್ರಮಗಳಾದ ಉಳಾಯದ ಸಂಭ್ರಮ ಆಧ್ಯಾತ್ಮದ ಗೊತ್ತಿರಲಿಲ್ಲ. ಭಕ್ತಗಳ ಭಗವಂತಗಳ ಭಾರಿ ಮುಟ್ಟದ ಸಂಬಂಧಗಳುಂಟು. ಒಂದೊಂದು ಬಿಡ್ಬಂದಿದ್ದವರಿಗೆ ಸಾಧ್ಯತೆ ಹೆಚ್ಚು. ಒರಿ ಬರ್ತೆ ಮಾತ నేను ಮಾತ ತೋರ ವರ್ತನೆ ಬರ್ತೆ ಅಂದ್ರೆ ಈಗ ದಾನ ಅಂತಂದಿಲ್ಲ ಕೇಳಿ ಅಯ್ಯ ಕಾಯ ಬಂಡೆ ಹಿಂಗೆ ದೊಡ್ಡೆ ಎಡ್ಡೆ ಸಂಬಳ ಮಾತ್ರ ಕೊಡ್ತೀರ ಅಂಚೆ ಮುಂದೆ ಕಲ್ಲುದಾರಲ್ಲ ಈಗ ಬೈದಿನಿ ನೆನೋರಿ ಅನ್ಕೇಳಿ ಈ ದಾನ ಅಂತಂದಿಲ್ಲ ಯಾನಂತೆ ಸಾರಣೆ ಮಾತ ಮಲ್ಪೆ ಕೊಂಚ ಮಾತ ಮಲ್ಪೆ ಎಡ್ಡೆ ಸಂಬಳ ಮುಡ್ತಿ ಕೂಡ ಅಂಚೆ ఆయన ಬೈದಿನಿ ನೆನೋರಿ ದೂರಡೋರಿ ಮೂರ್ತಿ ಕೆತ್ತೊಂದಿತ್ತೆ ఆయన ಅಡಿಗೆ ಹೋದಿ ಕೇಳಿಗೆ ಈ ದಾನ ಮತ್ತೊಂದಿಲ್ಲ ಈ ಕಾಯ ಪಂಡೆಗೆ ಇತಿಹಾಸದ ಪುಟೊಟ್ಟು ರಡ್ಡು ಅಕ್ಷರಗಳನ್ನು ಮೂಡವೊಂದುಲ್ಲೆ ಪಂಡೆಗೆ ಇತಿಹಾಸದ ಪುಟೊಟ್ಟು ರಡ್ಡು ಅಕ್ಷರಗಳನ್ನು ಮೂಡವೊಂದುಲ್ಲೆ ಅವು ಎಂಚ ಅಂದು ಕೇಳಿದ್ರು ಯಾನಕ್ಕೆ ಎತ್ತುನಂಚಿನ ಮೂರ್ತಿ ಎಲ್ಲ ಉಳ್ಳಯ ದೇವರ ಅದಕ್ಕುಳ್ಳು ಉಳ್ಳಯ ಅಂಚಾದ ಒಂದು ಇತಿಹಾಸದ ಪುಟೊಟ್ಟು ಎಲ್ಲ ಬರೆದಿಡ್ಲೆಕ್ಕ ಒರಿಪುಂಡವು ಅಂಚಾದ ಆ ಬೇರೆ ಮತ್ತೊಂದುಲ್ಲೆ ಯಾನು ದಾಯ ಪಂಪೆಂದಿಕೆ ಎಂದ ಮೂಡು ದಿವ್ಯ ದೃಷ್ಟಿ ನೀಡಿದಾದ್ರೆ ಭವ್ಯದ ಸೃಷ್ಟಿ ಆಯ್ಕೆ ಸಾಧ್ಯತೆ ಆಗ್ತದೆ ಎಂದು ಯಾನ್ ಪಂಪ ಒಂದು ಭವ್ಯದ ಸೃಷ್ಟಿ ಆಗ್ತದೆ ದಾಯಕೇಂದ್ರ ಭಕ್ತದ ಮೇಲೆ ದಿವ್ಯ ದೃಷ್ಟಿ ನೀಡಿದಾದ ಅವು ಭವ್ಯವಾಗಿ ಸೃಷ್ಟಿ ಆಯ್ಕೆ ಸಾಧ್ಯತೆ ಆಗ್ತದೆ. ಈ ಜಗತ್ತು ಅಂಚನೆ ಯಾಕೆ ಪಂಪೇರಿ ದೃಷ್ಟಿಮೇ ಸೃಷ್ಟಿ ಸೃಷ್ಟಿಮೇ ದೃಷ್ಟಿ ಅಂದರೆ ಎರಡು ಸಂಗತಿಗಳು ನಮ್ಮ ತೂಪ್ಲೇಕ ತೋರಿನ ತಂದೆ ಬೇತೆದಾಲ ತೋಜರಿಗೆ ಸಾಧ್ಯತೆ ಹೆಚ್ಚಿ ಯಾಕೆ ಪಂಪೇರಿ ಪಿದೈದ ಕನ್ನಡದೊಂದು ತೂಪು ನಾವು ಬೇತೆ ಉಳೈದ ಕನ್ನಡದೊಂದು ತೂಪು ನಾವು ಬೇತೆ ಯಾನೆಗಡೆ ಪಂಡೆ ரெண்டு ಭಾಗ ಒಂದು ಪಿದೈದ ಒಂದು ಉಡಲ್ದ ಈಗ ಪಂಪೇರು ಗುರುವ ಪೂಜಿಸೆ ಬನ್ನೀರನ್ನ ತೆರೆದು ನೋಡುತ್ತಾ ಒಳಗಣ್ಣ ಉಳೈದ ಕಣ್ಣು ಅರಳಂದೆ ನಂದು ದೇವರ ತೋಜರಿಗೆ ಸಾಧ್ಯತೆ ಹೆಚ್ಚಿ ದೇವರ ತೋಜೇರಿ ಈಗ ಪಂಡೇರಪ್ಪ ದೇವರೆಂಚೊಳ್ಳಿರಿ ಹಾಲಲ್ಲಿ ತುಪ್ಪವು ಮೇಳೈಸಿದ ಬರಿಲೀಲ ಮಾನುಷ ಜಗದ ಆಲಯದ ಒಳಗಿದೆ ಇಂಚ ಒಳ್ಳೆದಕ್ಕೆಂದ ಪೇರಡು ನೆಯ್ಯಿತ್ತು ಲೆಕ್ಕ ಭಗವಂತಿ ಒಳ್ಳೆಗೆ ಸೀದನೆ ತೊಂದರೆ ಕಾಪು ನನಕ್ಕೆ ಒಂದು ತುಳಿಪುದ ಕೆಲಸ ಅವಳು ಪೇರಿಗೆ ಪೆರುಪು ಪಾಡು ತುಳಿಪೋಡು ಬೊಕ್ಕ ಬಳ್ಳೆ ಬರ್ತದೆ ಬೆಚ್ಚ ಮಂದಿಗೆ ತೊಂದರೆ ನೆಯ್ತಿಕೊಂಡು ಐ ಪಂಪೇರೆ ಹಣ್ಣಿನ ಸಿಹಿ ಅಂತೆ ಕಣ್ಣಿಗೆ ಕಾಣು ಐ ಪಂದಿರು ಚೀಪ್ ಐತಲ್ಲ ಗದಗಿದ ಹಣ್ಣಿನ ಸಿಹಿ ಅಂತೆ ಕಣ್ಣಿಗೆ ಕಾಣು ಎಂಚೊಳ್ಳೆ ತುಳೆ ಐಗೆ ಉಣ್ಪೇರು ಕುರುಪೋಡು ಪರಿಮಳ ಇತ್ತ ಲೆಕ್ಕ ಭಗವಂತೆ ಒಳ್ಳೆಗೆ ಕಾಷ್ಟದಲ್ಲಿ ಅಗ್ನಿ ಇದ್ದಂತೆ ಎಲ್ಲ ಪಂಡೆ ಕಾಷ್ಟೋಡು ಅಗ್ನಿ ಪುಂಡಿ ಕೊಂಚ ಉರ್ದುಂಡ ಸೂ ಬರ್ಬೋದು ಅರಣ್ಯದ ಐತ ಬಗೆಟ್ ಅಗ್ನಿ ಸೃಷ್ಟಿ ಮಾಡ್ಕೊಂಡಂಚಿನ ಸಂಗತಿಗಳುಲ್ಲ ಅವು ವೇದ ಸಂಗತಿ ಅಡೆಗೆ ಸಂಬಂಧಪಟ್ಟ ಆಗಮಶಾಸ್ತ್ರದ ಮತ್ತೆ ಬರ್ತಿನ ವಿಚಾರ ಉಪನ್ಯಾಸಗಳು ರೈತರು ಇಟ್ಕೊಂಡಿದ್ದು ಏನೊಟ್ಟಿಗೆ ಮಸ್ತ್ ಎಗ್ ಒಟ್ಟೊಟ್ಟಿಗೆ ಪೋಯ್ನಿತ್ತು ಮಣ್ಣಲ್ಲಿ ಒಟ್ಟಿಗೆ ಬೈದರು ಎಗ್ಲ ಅಂಚೆ ತೋರಿದ್ದು ಒಂದು ವಿದ್ವಾಂಸರೊಟ್ಟಿಗೆ ಅಂದರೆ ಕೆಲವು ವಿಚಾರ ನಂಬಿಕೆರಿಗೆ ಸಾಧ್ಯತೆ ಆಗ್ಬೋದು ಸಾಧ್ಯ ಅಂದ್ರೆ ಅಂಜನೆಗಳ ಒಟ್ಟೊಟ್ಟಿಗೆ ಉಪಯೋಗ ಈಗ ಪಂಪೇರು ಸಜ್ಜನರೊಟ್ಟಿಗೆ ಉಂಡು ಒಂದಂಡ ಅವು ಒಂತೆ ಹೆಜ್ಜೆ ನುಸಳಿದಂತೆ ಒಂತೆ ಎಡ್ಡೆ ವಿಚಾರ ಪೊಕ್ಕಡೆ ಆಳರಟೆ ಮಾತನಾಡಿದ ಎಡ್ಡೆ ವಿಷಯದೊಟ್ಟಿಗೆ ತೊಡೆಗಳಿಗೆ ಸಾಧ್ಯತೆ ಆಗ್ತದೆ
ಇನಿ ಅಪ್ಪೆನ ಬಗೆಟ್ಟು ಯಾಂದಾಲ ಪಣೆರಿಗೆ ಸಾಧ್ಯತೆ ಜೈ ಪಣ್ಪೇರು ಅಪ್ಪೆನ ಕೈತ ನಮ್ಮ ಮಾತ ಬಾಲೆ 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 ಎಲ್ಲೇ ಬಾಲೆ ಪುರು ಬಾಲದ ಲೆಕ್ಕ ಐ ಪಣ್ಪೇರು ಅಪ್ಪೆಡೆ ನಂಚಿನ ವಾತ್ಸಲ್ಯ ಭಾರಿ ಶ್ರೇಷ್ಠವಾಯಿನ ಅಪ್ಪೆನ ಶಕ್ತಿ ದಾದ ನಂಗೆ ಗೊತ್ತಾಪನ ಏಪ ಅಂದಕ್ಕೆ ಎಂಡ ಈ ಪಣ್ಪೇರು ಒರಿ ಮಲ್ಲ ಮಟ್ಟದ ಕಲ್ತದು ಮಲ್ಲ ಐ ಪಣ್ಪೆ M.Tech ಇಂಪನೊಂಜಿ ಕಲ್ತದು ಐದು ಉದ್ಯೋಗಕ್ಕೆ ಸೇರಿ ಆಂಡ ಪ್ರಾಥಮಿಕ ಶಾಲೆಗೆ ಬುಕ್ಕ ಬಾಲೆಗೊಂತೆ ಗೇನವಾದ ಪುಟ್ಟಿ ಬುಕ್ಕ ಅಪ್ಪೆ ಅಂಚಿ ಪಾತ್ರೆ ಗೊಂತಾಯಿನ ಬುಕ್ಕ ಐ ಪಣ್ಪನಿಗೆ ಅಪ್ಪೆ ಈರು ಶಾಲೆಗೆ ಬರ್ರಿ ನಮ್ಮ ತೂರಿಗೆ ಬರ್ರೆ ಬಲ್ಲಿ ಶಾಲೆಗೆ ಈರು ಶಾಲೆಗೆ ಬರ್ತಾರೆ ನಾವು ಇಲ್ಲಿ ಮೂರು ಮಾತ್ರ ತಿಳಿಪೇರಿ ಇದೊಂತೆ ಕಪ್ಪುಳ್ಳಾರಿ ಒಗೊಂತೆ ಪರ್ಕಟೆ ಕೊಟ್ಟು ಮಾತ್ರ ತೂತೊಂದಿರು ಬರ್ಪಾರು ಅಂಚೆ ಕಣ್ಣಲ್ಲೇ ಜೋಂಜಿ ಅಂಚಾದ ಈರಿಡೆಗೆ ಬರ್ರೆ ಬಲ್ಲಿ ಎಲ್ಲ ಮಾತು ತಿಳಿಪೇರೆಂಗ್ಲೆ ಕಣ್ಣಿ ಜನ ಪಣ್ಪೇರಿ ಅಂಚಾದ ಅವು ಆವಂದು ಒಂಚೆ ಕಣ್ಣು ಉಪ್ಪುನಾಲತ್ತ ಅಂಚಾದ ಆವಂದು ಇಂಚ ಬಂತು ಹುಷಾರಾದ ಕಲ್ತದೆ ಅಂತ ಉದ್ಯೋಗ ಸೇರಿದೆ ಮದುವೆ ಮಾತು ಅಯ್ಯ ಬಕ್ಕೊಂಜ ಆಯೆ ಅದ್ರ ಅಪ್ಪನ ಮನಸ್ಸತ್ತ ಆ ಕರ್ಲು ನಾಡೊಂದು ಹೋಗ್ನು ಮಗನ ಓಡುಂಡೆ ದಾನಿ ಹೋನಾಗ ಅಲ್ಲಿ ಕೊಂಜಿ ಗೇಟದಾಯ ಪಣ್ಪೆ ಎಲ್ಲಿಗೆ ಹೋಗುದ ಓಡೊಂದು ಗಿಡತ್ತಾರೆ ಅಪ್ಪನ ಗಿಡ ಬಿತ್ತಾರೆ ಅಲ್ಲಿ ಪಡ್ದು ಆಂಡಲ ಅಪ್ಪೆ ಪಣ್ಪಲ್ಲಿ ಏನ ಮಗಿಯವ್ರು ಏಟ ಆಫೀಸರ್ ಆದಿಲ್ಲೇ ಆಯ್ಗೇನೋ ನೀ ಕಾಕದಿನ ಒಪ್ಪಿಯಾಲೆ ಪಾಡಿ ಒಂಜಿ ಕೊರ್ಪಾಲೆ ಒಂಜಿ ಪಾತ್ರೆ ಮೈಂದು ಅವಕಾಶ ಕೊಡಲೇ ಹೋಯ್ತಿಗೆ ತೊಂಡೆ ಕೈಂಡೆ ವಾಚ್ಮ್ಯಾನ್ ತೊಗೊಂಡು ನಾನು ಕೊರ್ಪೆಯ ಇದೆಲ್ಲ ನೋಡೋದು ಜನ ಕೊರ್ಪೆ ಈ ಹೋಗಿ ಬಿಡು ಅಂಡ್ ಆ ಕಾಕಜಿನ ಬತ್ತೊಂದು ಅದು ಅಡೆ ಕೊರ್ನಾಗ ಆಯಿಂಚ ತೂಯೆ ಮುದ್ದೆ ಮಂತು ದಕ್ಕಿಜೆ ಬುಡುಪದು ತೂಯೆ ಬುಡುಪ ತೂನಾಗ ಇಟ್ಟು ಎಂಚ ಬರೆಯುತ್ತಿನೊಂದಕ್ಕೆ ಎಂಡ ಈ ದಾಲಮಂಡ ಮಲ್ಪುಮಗ ಎಂಚಿನಡಲಾವು ಎಂಚಿನಲ್ಲ ಮಂತೋನಿ ಈ ಅಂಡ್ ಒಂಜಿ ಸಂಗತಿ ಇಟ್ಟು ನೆನಪು ಕೊಡು ಈತು ಹೆಚ್ಚಿಗೆ ಕಲ್ತದ ಈ ಮಲ್ಲ ಒಂಜಿ ಆಫೀಸರ್ ಆದ ಕೆಲಸ ಮಂತೊಂದುಲ್ಲ ಅಂಡ ಈ ಎಲ್ಲೇ ಗೊಬ್ಬೋದುಪ್ಪನಾಗ ನಿನ್ನ ಕಣ್ಣು ಪೋತುಂಡು ನಿನ್ನ ಕಣ್ಣಿಡು ಜೀವಜ್ಜಿ ಆ ಒಂಚಿ ಕಣ್ಣು ಒರಿಪೇರ ಬಡ ಎನ್ನ ಕಣ್ಣು ನೀಕು ದೀತನೆ ನೆನಪು ಪಡೆದು ಎಂದು ಬರೆಯುತ್ತಲ್ಲಿಗೆ ಇದು ನಿಜವಾದ ಮಾನವೀಯತೆ ಇಂಥ ಬಗೆಟ್ ನಮ್ಮ ತೋಡುಂದಾಂಡ ಈ ದೇವಾಲಯಗಳು ದಾನ ಮಲ್ಕೊಂಡೊಂದಿಕ್ಕೆ ಎಂಡ ಜನಕ್ಕಳೆಡ ಒಂಜಾತೆ ಮಾನವೀಯ ಮೌಲ್ಯವನ್ನು ಹೆಚ್ಚು ಮಲ್ಪರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಗತ್ಯತೆ ಉಂಟು ಮಾನವೀಯ ಮೌಲ್ಯ ಅವನು ಮಾಡಿದ ಬಚ್ಚದ ಸಂಗತಿಯಿಂದ ಮಾನವೀಯ ಮೌಲ್ಯ ಅವು ಗಿಂಜೋಡು ಅಂದಾಡ ಹೆಚ್ಚಿನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಅಗತ್ಯತೆ ಉಂಟು ನಿಖಲೆ ಉಡುಪಿ ದಂಚಿ ಪೋನಾಗ ಕಾಪು ಒಂದು ಊರು ಕಾಪು ಒಂದೇ ಪುದಾರಾಡಿ ತಾಯೇ ಕಾಪು ಒಂದು ಪುದಾರಿ ಇದಕ್ಕೆ ಎಂಡ ಅವಳು ಮಾತ ಕಡಲಡು ಬರ್ಪಿಂಚಿ ಮಂಜಿಗಳು ಮಾತೊಂದು ಇತ್ತದ ಬಗ್ಗೆ ಶಿಫ್ಟ್ ಇದು ಮಾಡ್ತಾರತ್ತ ದಾಲ ಬರ್ಪುಂಡ ಸಾದಿ ತೋಜನ ನೀ ಬೋಡತ್ತ ದುಂಬದ ಕಾಲಡು ಕಾಪುನಿಂದ ಇಪ್ಪುದಾರೆ ಕಾಪುಂದೇ ಪುದಾರೆ ಒಂಜಿ ತುಡರ ಅರಳು ಪೆರುಂಡಲ್ಪ ಅವು ತೊಂದಿದಲ್ಲ ಕಪ್ಪೊಂದು ಪೋಡು ತೆಕ್ಕೆರೆಗೆ ಜಾಯ್ ಕಾತ್ಪುಣ ಏನು ಒಳ್ಳೆ 24 ಗಂಟೆ ಐಟು ಉಪ್ಪೋಡಾಕು ತೊಂದೇ ಉಪ್ಪೋಡು ಐನ್ ಕಾತೊಂದು ಉಪ್ಪೋಡು ಎಣ್ಣೆ ಆಜ ಅಂದಲೆ ಐ ಕಾಪು ಒಂದೇ ಪುದಾರೆ ನಮಡ ಆ ಕಾಪುನ ಅಪ್ಪೆನ ಜಾಗೆ ಬೋಂಡ ಐಕ್ಪಂಡ್ಬೇರು ಶ್ರದ್ಧಾ ಕೇಂದ್ರ ಅಂದ್ಕೊಂಡು ಒಂದು ಕಾಪು ಇತ್ತು ಲೆಕ್ಕ ಕಾಪು ಒಂದು ಬಣ್ಣ ನಂಗೆ ಸಾಧಿ ತೋಜೋಡತ್ತ ಓಡೆ ಪೋರಿ ಒಂದು ಬೊಲ್ಪು ಓಡತ್ತ ನಂಗೆ ಆ ಆಧ್ಯಾತ್ಮದ ಬೊಲ್ಪು ಓಡ್ತಿಕೊಂಡು ಒಂದಕ್ಕೆ ಶ್ರದ್ಧಾ ಕೇಂದ್ರ ಓಡ್ತಿಕೊಂಡು ಇಂಚ ಪೋಲೆಯಿಂದ ಅವ್ರು ಸಾಧಿ ತೋಯ್ಕೊಂಡು ಆ ಕಾಪುನ ಕೆಲಸ ಅಲ್ಪ ಅವೊಂದು ನಿಜವಾದ ದಿಕ್ಕು ತೋಜೋಡತ್ತ ನಂಗೆ ದಿಕ್ಕದಾದ ಬದುಕು ಓಡೋಣ ಬಲ್ಲೆ ದಿಕ್ಕು ತಪ್ಪರಿಗೆ ಬಲ್ಲೆ ಅಂತ ಅಂಚಾದ ಈ ದಿಕ್ಕಡೇ ಪೋಲೆಯಿಂದ ತೋಯ್ಪವನ ಜಾಗೆ ಹೋಗಕ್ಕೆ ಶ್ರದ್ಧಾ ಕೇಂದ್ರ ಇಂಚಿನ ಕ್ಷೇತ್ರದ ಅಭಿವೃದ್ಧಿ ಮನ್ಪುಣಿಡ್ದಾದ ನಮಲ ಬುಳೆಪ നമ്മുടെ എത്തുന്ന കുർത്തിയിൽ മനസ്സൊന്നും മാത്ര ದೂರಾದ ಎಡ್ಡೆ ಪುರಿ ಕಡೆಗೆ ಸಾಧ್ಯತೆ ಆಗ್ತದೆ ಆ ಮೂಲಕವಾದ ಸಮಾಜದಲ್ಲಿ ಮಲ್ಲ ಕೊಡುಗೆ ಕೊಡಲಿಕ್ಕಲ್ಲ ತುಡರ್ ಅರಣ್ಯ ಸ್ವಾಭಾವಿಕ ಗುಣ ಅರಣ್ಯ ತುಡರ್ಡು ಕರಿವರ್ಪುರ ಸ್ವಾಭಾವಿಕ పొత్తున తుడరుండ అయితే కరి ఉబ్బిండవు అందరిత తులేనికి కరి ఉబ్బించిన పొత్తు జీందర్క ఆ పొత్తున తుడరుంటే ಆ ಬರ್ಪುನ ಕರಿನ ರಟ್ಟಾಂಡ ಒಂದು ಅದು ಬಲ್ಪದ ಕರೆಗೆ ಸಾಧ್ಯತೆ ಉಂಟು ಐ ಪಂಡೇರು ಬದುಕು ಒಂಜಿ ಸಂಸ್ಕಾರ ಪೂಡು ದೀಪವು ದೀಪ ಸಂಸ್ಕಾರ ಅಂತ ಪಂಡೇರು ಆತ್ಮವು ಆತ್ಮ ಸಂಸ್ಕಾರ ಅಂತ ಪಂಡೇರು ವೃಕ್ಷವು ವೃಕ್ಷ ಸಂಸ್ಕಾರ ಅಂತ ಪಂಡೇರು ಇವೊಂಜಿ ಪೊರ್ಲುದ ಲೆಸೆಡು ಆನೆಗುಂದಿ ಮಠದ ಸ್ವಾಮಿ ಎಡ್ಡೆ ಪರಮ ಮಿತ್ರರಿಗೆ ಎಡ್ಡೆ ಸಭೆಡು ಬರಂಗಿಲ್ಲ ಎಂಗ್ಲೆಗಳ ಆತವಳು ಸಭೆಟ್ರೆಲ್ಲ ಬಾತ್ರೂಮ್ಗಳು ಮಲ್ಲ ಬಿನ್ನಿರುಳ್ಳೆ ನಮ್ಮಟ್ಟು ಎಡ್ಡೆ ಪೊರ್ಲುಡು ಈಗ ಪಂತರಿ ಸಾಯಂ ಸಂಧ್ಯಾ ಕಾಲ ಅಂತ ಭಾರಿ ಪೊರ್ಲದ ಕಾಲ ಅಂತ ತ್ರಿಸಂಧ್ಯೋಡು ಸಾಯಂ ಸಂಧ್ಯಾ
ಸಂಧ್ಯಾಪನ ಕಾಲದ ಬಗ್ಗೆ ಮಸ್ತ್ ಕೊಂಡೋಳಿ ಅವು ತ್ರಿಸಂಧಿ ಉಂಡು 5 ಮುಖದಲ್ಲ ಸಂಧಿಗಳುಲ್ಲ ಅವು ನಮ್ಗೆ ಬೊಡ್ಚಿ ತಾನೇ ಒಪ್ಪಾಡಿ ಈ ಸಾಯಂ ಸಂಧ್ಯಾ ಕಾಲದ ಓಳ ಬೆತ್ತಳು ಮಾತ ಉಳ್ಳಂದಕ್ಕೆ ಇದಕ್ಕೆ ಸೇರು ನಂಚಿನ ಪೊರ್ತಲ್ಲ ಅಂದೆ ಐಕೆ ಗೋಧೋಳಿ ಇಂದೆಲ್ಲ ಪಂಡಿರು ಈ ಪುಣ್ಯ ಕಾಲಡು ಕೋಶಂಗಳು ಒಟ್ಟಾತ ಎಂಕ್ಲೆಗಳ ಎಡ್ಡೆ ಸಂತೋಷ ಆತ ಕ್ಷೇತ್ರಗಳ ವೈದ್ಯರಿ ದುಂಬುಡೋಗಿ ಸಾಧು ಸಮಾವೇಶ ಧರ್ಮ ಸಂದೇಶ ಈ ಸಾಧುಲೆ ಸಮಾವೇಶ ಮಾತ್ರ ಟೈಟ್ ಉಪಸ್ಥಿತಿಸಿದ್ದು ನಾನು ಪಾತಿರ್ತೇನೆ ಕೋಶಂಗಳ ಬಗ್ಗೆ ನಾನು ಸ್ವಲ್ಪ ಎಲ್ಲಿಗೆ ಬಗ್ಗೆ ಸ್ವಲ್ಪ ತುಳಲ್ಲಿ ಮಾತಾಡ್ತಿದ್ದೆ ಒಂದೆರಡು ಮಾತು ಕನ್ನಡದಲ್ಲಿ ಆಡಬಲ್ಲೆ. ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮದಿಂದ ನಾವೆಲ್ಲ ಅವರು ಆರಾಧನೆ ಮಾಡುವಂಥದ್ದು ದೇವಿಯ ಉಪಾಸಕರು ದೇವಿ ಸನ್ನಿಧಿಗೆ ಬಂದಿದ್ದಾರೆ. ಇವತ್ತು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲೆಲ್ಲ ಸೇರಿಕೊಂಡಿದ್ದೇವೆ. ಇಲ್ಲಿ ನಾನೊಂದು ವಿಶೇಷವಾಗಿ ಏನು ಅಂತಂದರೆ ಇಲ್ಲಿ ಸ್ವಯಂ ಸೇವಕರಾಗಿ ಸಹಸ್ರ ಸಂಖ್ಯೆಯಲ್ಲಿ ಸೇವೆಯನ್ನು ಮಾಡುವಂಥ ಸ್ವಯಂ ಸೇವಕರಿಗೆ ಹೃದಯ ತುಂಬಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ಬಂದಾಗ ನಮಗೆ ಕಾಣುವಂಥದ್ದು ಅಚ್ಚುಕಟ್ಟುತನ, ಯಾವುದರಲ್ಲೂ ಕೊರತೆ ಇಲ್ಲದೆ ತಾಯಿಯ ಸೇವೆ ಆಗಬೇಕು ಅನ್ನುವಂಥ ಒಂದು ಹಂಬಲ ನಿಮ್ಮೆಲ್ಲರದು ಬರ್ತದೆ. ಅದರಿಂದ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯಿಂದ ತುಂಬಿರುವಂಥ ತಾಯಿ ನಮ್ಮೆಲ್ಲರನ್ನ ಅರಸ್ತಾ ಇದ್ದಾಳೆ. ಸಂತಸದಿಂದ ಅರಸುವಂತಹ ಒಂದು ಸಂದರ್ಭ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೊಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಸ್ವಲ್ಪ ನಿಮಗೆ ಕಿರಿಕಿರಿ ಆದರೂ ನೀವು ಸಹಿಸಿಕೊಳ್ಳಬೇಕು, ಯಾಕಂದರೆ ನನ್ನ ಸ್ವರ ಸ್ವಲ್ಪ ಸರಿ ಇಲ್ಲ. ಎಲ್ಲ ಸ್ವಲ್ಪ ಸಂಚಾರ ಮಾಡಿ ಹಂಪಿ ಆ ಕಡೆಯಲ್ಲಿದ್ದೆ, ಬಂದ ಮೇಲೆ ಸ್ವಲ್ಪ ಏನೂ ಸರಿಯಾಗಲಿಲ್ಲ, ನಮ್ಮ ಧ್ವನಿಪೆಟ್ಟಿಗೆ ಇನ್ನೂ ಸರಿಯಾಗಲಿಲ್ಲ. ಸ್ವಲ್ಪ ಕಿರಿಕಿರಿ ಆದರೆ ಅದಕ್ಕೆ ಹೇಳ್ತಾರೆ ಈ ಜೀರ್ಣೋದ್ಧಾರದ ಕಾರ್ಯ ಅಥವಾ ಬ್ರಹ್ಮಕಲಶ ಇತ್ಯಾದಿ ಅಂದರೆ ಅದು ಜಲಮಂಥನವಾಗಕೂಡದು. ನೀರನ್ನು ಒಂದಷ್ಟು ಮಂಥನ ಮಾಡಿದರೆ ಏನು ಬರಲಿಕ್ಕಿಲ್ಲ, ಬರುವುದಿಲ್ಲ ಅದಕ್ಕೆ ಏನು. ನೀರನ್ನು ಕಡೆದರೆ ಏನು ಬರೋದು, ಆದರೆ ಹಾಲನ್ನು ಕಡೆದರೆ ಬೆಣ್ಣೆ ಬರುವುದು ಮತ್ತು ತುಪ್ಪವನ್ನು ಪಡ್ಕೊಳ್ಳಬಹುದು. ಆದರೆ ಮನವನ್ನು ಮಂಥನ ಮಾಡಿದರೆ ಈ ರೀತಿಯಲ್ಲಿ ಆಗಬಹುದು ಅಂತ ತೋರಿಸಿಕೊಟ್ಟಂಥ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಮತ್ತೊಮ್ಮೆ ಅಭಿನಂದನೆ. ಇದೊಂದು ಅದ್ಭುತವಾದ ಸೃಷ್ಟಿಯಾಗಿದೆ. ಶಿಲ್ಪಕಲೆಯ ವೈಭವವಿದೆ. ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ. ಒಂದಷ್ಟು ನೋಡುತ್ತಾ 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 ಬರುವಾಗ ಅಂತರ್ಮುಖಿ ಆಗಬೇಕು ನಾವು. ಇದೇನನ್ನು ಮತ್ತೆ ಹೇಳುವಾಗೆ ಇಲ್ಲ, ಮೌನ ಆಗುವಂತೆ ಕಾಣ್ತದೆ. ಒಂದು ರೀತಿ ಸಾನ್ನಿಧ್ಯವೇ ಹಾಗೆ. ನಾನು ಹೇಳ್ತಿದ್ದೆ, ವಿಶ್ವಕ್ಕೆ ಒಂದು ಧರ್ಮ ಚಾವಡಿ ಅಂತ ಇದ್ದರೆ ಅದು ಭಾರತ ಅಂತ ಹೇಳಬೇಕು. ನಾವು ಭಾರತ ಅಂತ ಹೇಳಬೇಕು. ವಿಶ್ವಕ್ಕೆ ಒಂದು ಧರ್ಮ ಚಾವಡಿ. ಈ ಧರ್ಮ ಚಾವಡಿ ಒಳಗೆ ಇನ್ನೊಂದು ಚಾವಡಿ ಇದೆ, ಅದು ತುಳುನಾಡು ಅಂತ ನಾವು ಹೇಳಬಹುದು. ತುಳುನಾಡು ಅಂತ ಹೇಳಬಹುದು. ಈ ತುಳುನಾಡಲ್ಲಿ ಇಲ್ಲಿ ಹೆಸರು ಅದನ್ನು ಹೇಳುತ್ತದೆ. ಇಲ್ಲೊಂದು ಭವ್ಯವಾದ ಸೃಷ್ಟಿಯಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಇವತ್ತು ವಿಶೇಷವಾಗಿ ಶ್ರದ್ಧೆಯಿಂದ ನೀವೆಲ್ಲಿ ಭಾಗವಹಿಸಿದ್ದೀರಿ. ನನಗೆ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಸ್ವಾಮಿಗಳ ಮಾತನ್ನು ನಾವು ಕೇಳಬೇಕು. ಧಾರ್ಮಿಕ ಮಾಡ್ಕೊಡ್ತೇನೆ. ಅವರಿಂದ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ತೇನೆ. ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡು ಅವರು ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವತೆಯಾದ ಮಹಾಮಾತೆ ಶ್ರೀ ರಾಜರಾಜೇಶ್ವರಿಯ ಸನ್ನಿಧಿಗೆ, ಶ್ರೀ ಕ್ಷೇತ್ರದ ಉತ್ಸವದ ಅಧಿದೇವತೆಯಾಗಿರುವ ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಗೆ, ಪರಿವಾರ ದೇವತಾ ಸನ್ನಿಧಿಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವ ಗುರುದ್ವಯರ ಪಾದಾರವಿಂದಗಳಿಗೆ ಅಭಿನಮಿಸಿ, ವೇದಿಕೆಯಲ್ಲಿ ಸಮಾಹಿತರಾಗಿರುವ ಸಮಾಜದ ಎಲ್ಲ ಗಣ್ಯಾತಿಗಣ್ಯ ಮಹನೀಯರನ್ನು, ಇಲ್ಲಿ ಸೇರಿರುವ ಎಲ್ಲ ಭಗವದ್ಭಕ್ತ ಬಂಧುಗಳನ್ನು ನಮಿಸಿ, ಶ್ರೀ ಕ್ಷೇತ್ರದ ಸಮಗ್ರವಾದ ಅಭಿವೃದ್ಧಿ, ನವೀಕರಣ, ಪುನಃಪ್ರತಿಷ್ಠೆ, ಅಷ್ಟಬಂಧ, ಬ್ರಹ್ಮಕಲಶಾಭಿಷೇಕಾದಿ ಉತ್ಸವಗಳು ಪೂರ್ವಾಂಗ ಉತ್ತರಾಂಗಗಳ ಸಹಿತ ಆರಂಭವಾಗಿ 2 ದಿವಸಗಳು ಕಳೆದು ಹೋದವು. 3ನೆಯ ದಿವಸದ ಸಭಾ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ಕ್ಷೇತ್ರ ಅತ್ಯಂತ ಪ್ರಾಚೀನವಾದಂತಹ ಕ್ಷೇತ್ರ.
ಈ ಕ್ಷೇತ್ರದ ಹಿನ್ನೆಲೆಯಲ್ಲಿ ಪುರಾಣಗಳ ಕಥನಗಳು ತಳುಕು ಹಾಕಿಕೊಂಡಿವೆ. ಆ ರೀತಿಯ ಒಂದು ಅದ್ಭುತವಾದಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ಹೊಳಲಿ ಎಂಬುದಾಗಿ ಈ ಕ್ಷೇತ್ರಕ್ಕಿರುವ ಹೆಸರು. ತುಳುವಿನಲ್ಲಿ ಆ ಶಬ್ದಕ್ಕೆ ಒಂದು ರೀತಿಯ ಅರ್ಥವನ್ನು ಭಾಷಾಶಾಸ್ತ್ರಜ್ಞರು ಕೊಡುತ್ತಾರೆ. ಈ ಕ್ಷೇತ್ರ 2-3 ಬಾರಿ ಪ್ರವಾಹದ ಕಾರಣದಿಂದ ಮುಳುಗಿ ಹೋದಂತಹ ಸಂದರ್ಭಗಳನ್ನು ಸಂಶೋಧಕರು ಗುರುತಿಸಿದ್ದಾರೆ. ಹಾಗೆ ಮುಳುಗಿ ಹೋದ ಸಂದರ್ಭಗಳ ಅನಂತರ ಆ ಪ್ರವಾಹದ ನೀರು ನಿಂತು ಆ ನೀರು ಹುಳಿಯಾಗುವುದಕ್ಕೆ ತೊಡಗಿ ಹುಳಿಯಾದ ಕುರೆ ಅಂದರೆ ಕೆಸರಿರುವ ಪ್ರದೇಶ ಎಂಬ ಕಾರಣದಿಂದ ಹುಲ್ಕೆರೆ ಎಂಬ ಹೆಸರು, ಹುಳಿಕೆರೆ ಎಂಬ ಹೆಸರು ಕಾಲಾಂತರದಲ್ಲಿ ಹೊಳಲಿ ಆಯಿತು ಎಂಬುದಾಗಿ ಭಾಷಾ ವಿಜ್ಞಾನಿಗಳು ಐತಿಹ್ಯಗಳ ದಂತಕಥೆಗಳ ಆಧಾರದ ಮೇಲೆ ಸಂಶೋಧನೆ ಮಾಡಿದ್ದಾರೆ. ಪೌರಾಣಿಕ ಹಿನ್ನೆಲೆಯನ್ನು ನೋಡಿದರೆ ಹೊಳಲಿ ಎನ್ನುವುದು ಪುಲಿನ ಎಂಬ ಶಬ್ದದ ಮತ್ತೊಂದು ರೂಪ. ಪುಲಿನ ಅಂದರೆ ಹೊಯ್ಗೆ. ಸಪ್ತಶತಿ ದೇವಿ ಮಹಾತ್ಮೆಯಲ್ಲೊಂದು ಶ್ಲೋಕ ಇದೆ. ತೌ ತಸ್ಮಿನ್ ಪುಲಿನೇ ದೇವ್ಯಾ ಕೃತ್ವಾ ಮೂರ್ತಿಂ ಮಹೀಮಯೀಂ ಅರ್ಹಣಾಂ ಚಕ್ರತುಸ್ತಸ್ಯಾಹ ಪುಷ್ಪಧೂಪಾಗ್ನಿ ತರ್ಪಣೈಹಿ. ಇದು ಸಪ್ತಶತಿ ಮಾರ್ಕಂಡೇಯ ಪುರಾಣಾಂತರ್ಗತವಾದ 13 ಅಧ್ಯಾಯಗಳ ದೇವಿ ಮಹಾತ್ಮೆಯ ಕೊನೆಯ ಭಾಗದಲ್ಲಿರುವ ಒಂದು ಶ್ಲೋಕ. ಸುರಥ ಮತ್ತು ಸಮಾಧಿ ಎಂಬ 2 ಮಂದಿ ವ್ಯಕ್ತಿಗಳು. ಸುರಥ ಎನ್ನುವ ಒಬ್ಬ ರಾಜ, ಸಮಾಧಿ ಎನ್ನುವ ಒಬ್ಬ ವೈಶ್ಯ. ಇವರು ದೇಶಭ್ರಷ್ಟರಾಗಿ ಕಾಡಿಗೆ ಹೋಗಿ ಅಲೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಮೇಧ ಎಂಬ ಮಹರ್ಷಿಯ ಅನುಗ್ರಹಕ್ಕೆ ಒಳಗಾಗಿ ದೇವಿ ಮಹಾತ್ಮೆಯನ್ನು, ಆ ಕಥೆಯನ್ನು ಅವರು ಕೇಳುತ್ತಾರೆ ಆ ಮಹರ್ಷಿಯಿಂದ. ಅನಂತರ ಆ ಕಥೆಯಲ್ಲಿ ಪ್ರತಿಪಾದ್ಯಳಾದಂತಹ ವೇದತ್ರಯ ಸ್ವರೂಪಿಣಿಯಾಗಿರುವ ಕಾಲತ್ರಯಾಧಿಷ್ಠಾನ ದೇವತೆಯಾಗಿರುವ ದೇವಿಯನ್ನು ಆರಾಧಿಸ್ತಾರೆ. ಹೇಗೆ ಅವರಿಬ್ಬರು ಆರಾಧಿಸ್ತಾರೆ? ಸೈಕತವಾದ ಮೃಣ್ಮಯವಾದ ಮೂರ್ತಿಯನ್ನು ಮಾಡಿ ಆರಾಧಿಸ್ತಾರೆ. ಈ ಮೃಣ್ಮಯವಾದ ಮೂರ್ತಿಯನ್ನು ಮಾಡಿದ ಪ್ರದೇಶ ಈ ಫಲ್ಗುನಿ ನದಿಯ ತೀರ ಪ್ರದೇಶ. ತೌ ತಸ್ಮಿನ್ ಪುಲಿನೇ ದೇವ್ಯಾಹ. ಹೊಯ್ಗೆ, ಮರಳು, ಮಣ್ಣು ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಶಬ್ದಗಳಿವೆ. ಪುಲಿನ ಎಂಬ ಶಬ್ದವನ್ನೇ ಉಪಯೋಗಿಸಬೇಕಾಗಿಲ್ಲ ಪುರಾಣಕಾರರಲ್ಲಿ. ಪುರಾಣಗಳ ಶಬ್ದಗಳಿಗೆಲ್ಲ ಹಿಂದೆ ಮುಂದಿನ ಅರ್ಥಗಳ ಸಂಬಂಧ ಇದೆ, ಘಟನೆಗಳ ಸಂಬಂಧ ಇದೆ. ಪುಲಿನ ಅಂದ್ರೆ ಹೊಯ್ಗೆ, ಮಣ್ಣು, ಪರಿಪೂರ್ಣವಾದ ಹೊಯ್ಗೆ ಅಲ್ಲ, ಅಂಟುವ ಹೊಯ್ಗೆ, ವಾಲುಕ, ಅದಕ್ಕೆ ಪುಲಿನ ಎಂಬುದಾಗಿ ಹೆಸರು. ಆ ಪುಲಿನದ ಮೂರ್ತಿಯನ್ನು ಮಾಡಿ, ಅಥವಾ ಪುಲಿನ ಅಂದ್ರೆ ಹೊಯ್ಗೆ ಇರುವ ತಟ ಪ್ರದೇಶ, ಆ ನದಿಯ ತಟ ಪ್ರದೇಶದಲ್ಲಿ ದೇವಿಯನ್ನು ಆರಾಧಿಸಿದ್ರು. ದೇವಿ ಅವರಿಗೆ ಪ್ರತ್ಯಕ್ಷವಾಗಿ ಅನುಗ್ರಹವನ್ನು ಮಾಡಿದ ಕಥೆ ದೇವಿ ಮಹಾತ್ಮೆಯ ಕೊನೆಯ ಭಾಗ. ಆ ಪುಲಿನ ಎಂಬ ಶಬ್ದದ ವ್ಯವಹಾರದಿಂದ ಕಾಲಾಂತರದಲ್ಲಿ ಸಂಸ್ಕೃತದ ಪುಲಿನ ಕನ್ನಡದಲ್ಲಿ ಪೊಳಲಿ ಎಂಬ ರೂಪವನ್ನು ಪಡೆಯಿತು. ಸುರಥ ಮತ್ತು ಸಮಾಧಿ ಎಂಬ ಈರ್ವರಿಗೆ ಸುಮೇಧ ಎಂಬ ಮಹರ್ಷಿ ಉಪದೇಶಿಸಿದ ಕಥೆ ದೇವಿ ಮಹಾತ್ಮೆ. ಅದರ ಉಪದೇಶ ಆದದ್ದು ಈ ಪ್ರದೇಶದಲ್ಲಿ. ಸುಮೇಧ ಅಂದ್ರೆ ವಸಿಷ್ಠ ಮಹರ್ಷಿಗಳ ನಾಮಾಂತರ. ವಸಿಷ್ಠ ಮಹರ್ಷಿಗಳ ಇನ್ನೊಂದು ಹೆಸರು ಸುಮೇಧ ಎಂಬುದ. ಆದ್ದರಿಂದ ಈ ಪ್ರದೇಶಕ್ಕೆ ಪೌರಾಣಿಕವಾದಂತಹ ಒಂದು ಹಿನ್ನೆಲೆ, ಪೌರಾಣಿಕವಾದಂತಹ ಒಂದು ಸಂಬಂಧ ಈ ಕ್ಷೇತ್ರಕ್ಕೆ ಇದೆ. ಈಗ ಇದು ಬಂಟ್ವಾಳ ತಾಲೂಕಿಗೆ ಸೇರಿದೆ. ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ಕಾಲದಲ್ಲಿ ಇದು ಮಂಗಳೂರು ತಾಲೂಕಿಗೆ ಸೇರಿದ್ದ ಪ್ರದೇಶವಾಗಿತ್ತು. ಅದಕ್ಕಿಂತಲೂ ಹಿಂದೆ ಇದೊಂದು ಸೀಮೆಯೇ ಆಗಿತ್ತು, ಪೊಳಲಿ ಸೀಮೆ ಎಂಬುದಾಗಿ ಚೌಟರಸರ ಕಾಲದಲ್ಲಿ ಪೊಳಲಿ ಎನ್ನುವುದು ಒಂದು ಸೀಮೆಯಾಗಿತ್ತು.
ಚೌಟರಸರು ತುಳುನಾಡಿನಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಅಳುಪ ಅರಸರು ತುಳುನಾಡನ್ನು ಆಳ್ತಾ ಇದ್ರು. ಅಳುಪ ಅರಸರ ಕಾಲದಲ್ಲಿಯೂ ಇಲ್ಲಿ ಕ್ಷೇತ್ರ ಇತ್ತು. ಅಳುಪರಸರ ಕಾಲದಲ್ಲಿ ಕ್ಷೇತ್ರ ಇದ್ದದ್ದಕ್ಕೆ ಪರ್ಷಿಯನ್ ಸಂಚಾರಿ ಪರ್ಷಿಯನ್ ದಾರಿ ಹೋಗ ಅವನ ಗ್ರಂಥದಲ್ಲಿ ಕೊಳಲಿಯನ್ನು ಉಲ್ಲೇಖಿಸಿ ಬರೆದಿದ್ದಾನೆ. ಕೊಳಲಿಯ ಕ್ಷೇತ್ರದ ಕುರಿತಾಗಿ ಅವನ ಉಲ್ಲೇಖಗಳಿವೆ. ಅವನ ಉಲ್ಲೇಖ 1442ನೇ ಇಸವಿಗೆ ಸಂಬಂಧಿಸಿದ ಉಲ್ಲೇಖ. 1442ರಲ್ಲಿ ಅಬ್ದುಲ್ ರಜಾಕ್ ಎಂಬ ಪರ್ಷಿಯನ್ ಸಂಚಾರಿ ದಾರಿ ಹೋಗ ವಿಜಯನಗರದ ಕಡೆಗೆ ಈ ದಾರಿಯಲ್ಲಿ ನಡೆದು ಹೋಗಿ ಕೊಳಲಿಯನ್ನು ಸಂದರ್ಶಿಸಿ ಕೊಳಲಿ ಕ್ಷೇತ್ರದ ಕುರಿತಾಗಿ ಅವನ ಡೈರಿಯಲ್ಲಿ ಬರ್ಕೊಂಡದ್ದು ನಮಗೆ ಇವತ್ತು ಉಪಲಬ್ಧವಾಗಿದೆ. ಅನಂತರ ಕ್ರಿಸ್ತಶಕ 1686ರಲ್ಲಿ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಇಲ್ಲಿಗೆ ಬಂದು 2 ದಿವಸಗಳ ಚೆಂಡಿನ ಉತ್ಸವ ಮತ್ತು ಶ್ರೀದೇವಿಗೆ ಮಹಾಪೂಜೆಯ ಉತ್ಸವವನ್ನು ನೆರವೇರಿಸಿದ ಉಲ್ಲೇಖ ಇತಿಹಾಸದಲ್ಲಿ ದಾಖಲಾಗಿದೆ. ಈ ರೀತಿಯಲ್ಲಿ ಐತಿಹಾಸಿಕವಾದ ದಾಖಲೆಗಳನ್ನು ಹೊಂದಿರುವಂತಹ ಒಂದು ಕ್ಷೇತ್ರ ಮಹಾಮಾತೆಯ ಕ್ಷೇತ್ರ. ಆ ಮಹಾಮಾತೆಯ ಕ್ಷೇತ್ರ ಸರಿ 12 ವರ್ಷಗಳು ಕಳೆದು ಅಷ್ಟಮಂಗಲ ಪ್ರಶ್ನೆ ಆಗಿ 12 ವರ್ಷಗಳಾಯಿತು. 2007 ಸೆಪ್ಟೆಂಬರ್ 24ಕ್ಕೆ ಆರಂಭವಾದ ಅಷ್ಟಮಂಗಲ ಪ್ರಶ್ನೆ ಕ್ಷೇತ್ರಾಭಿವೃದ್ಧಿಯ ಕುರಿತಾಗಿ 7 ದಿವಸಗಳ ಕಾಲ ನಡೆದಿತ್ತು. ಸರಿ 12 ವರ್ಷ 12ನೆಯ ವರ್ಷ ಈ ಕ್ಷೇತ್ರ ದೀರ್ಘಕಾಲದ ಒಂದು ವ್ಯವಸ್ಥೆ ಬೇಕಾದಂತಹ ಕ್ಷೇತ್ರ. ಉಳಿದ ಕ್ಷೇತ್ರಗಳ ಹಾಗೆ ಸುಲಭದಲ್ಲಿ ಜೀರ್ಣೋದ್ಧಾರ ಮಾಡುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಸೈಕತವಾದ ಮೃಣ್ಮಯವಾದಂತಹ ಬಿಂಬ, ಅನಂತರ ಸುತ್ತುಪೌಳಿ, ಗರ್ಭಗುಡಿ ಈಗ ನೋಡಿದ್ರೆ 12 ವರ್ಷಗಳ ಕಾಲದಲ್ಲಿ ಆದದ್ದೇ ಅತ್ಯಂತ ವಿಶೇಷ ಇಷ್ಟು ಕೆಲಸಗಳು ಎಂಬುದಾಗಿ ನೋಟಕರಿಗೆ ಅನ್ನಿಸದೇ ಇರದು. ಕಾಲ ದೀರ್ಘ ತೆಕ್ಕೊಂಡ ದೀರ್ಘಕಾಲದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸುಂದರವಾಗಿ ಕೆಲವು ವಿಷಯಗಳ ಶಿಲ್ಪ ಕೌಶಲ್ಯವನ್ನು ನೋಡುವುದಕ್ಕೆ ಕೊಳಲಿಗೆ ಹೋಗಬೇಕು ಎಂಬುದಾಗಿ ಕರ್ನಾಟಕದ, ಕೇರಳದ ಇತರ ಪ್ರದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆಯುವ ರೀತಿಯಲ್ಲಿ ಕ್ಷೇತ್ರ ಪುನರ್ನಿರ್ಮಾಣವಾಗಿರುವುದು ನಮ್ಮೆಲ್ಲರ ಪರಮ ಭಾಗ್ಯ. 12 ವರ್ಷಗಳ ಅನಂತರ ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಇದ್ದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಆ ಮಹಾದೇವಿಯ, ಸುಬ್ರಹ್ಮಣ್ಯನ, ಮಹಾಗಣಪತಿಯ ಪರಿವಾರ ದೇವತೆಗಳ ಸ್ವಸ್ಥಾನಗಳಲ್ಲಿ ಪ್ರತಿಷ್ಠೆ, ಅಷ್ಟಬಂಧಾದಿ ವ್ಯವಸ್ಥೆ, ಆಮೇಲೆ ಬ್ರಹ್ಮಕಲಶಾಭಿಷೇಕೋತ್ಸವಗಳು, ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ 2 ಮೀನ ಲಗ್ನದಲ್ಲಿ ನಡೆಯುತ್ತದೆ. ಅತ್ಯಂತ ಶ್ರೇಷ್ಠವಾದಂತಹ ಲಗ್ನ ಅದು. ಮಲಯಾಳದಲ್ಲಿ ಆ ಲಗ್ನದ ಕುರಿತಾಗಿ ಒಂದು ಗಾದೆಯೇ ಇದೆ, ಮೀನ ಬನ್ನಾಗ್ಲಿ ಊನಮಿಲ್ಲ ಎಂಬುದಾಗಿ. ಆ ರೀತಿಯಲ್ಲಿ ಯಾವುದೇ ಊನಗಳಿಲ್ಲದೆ ಇರುವಂತಹ ಮೀನ ಲಗ್ನದಲ್ಲಿ ಆ ಪರಾಶಕ್ತಿಯ ಪ್ರತಿಷ್ಠೆ ನಡೆಯುವುದಕ್ಕೆ ಇದೆ. ಈ ರೀತಿಯಲ್ಲಿ ಈ ಪ್ರದೇಶ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದಲ್ಲಿರುವ ಮಹಾಕ್ಷೇತ್ರಗಳು, ಆ ಮಹಾಕ್ಷೇತ್ರಗಳ ಸಾಲಿನಲ್ಲಿ ಸೇರಿದಂತಹ ಕ್ಷೇತ್ರ ಇದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಉಡುಪಿ, ಕಟೀಲು, ಕೊಳಲಿ ಇದೆಲ್ಲ ನಮ್ಮ ಈ ಭಾಗದ ಮಹಾಕ್ಷೇತ್ರಗಳು. ಆ ಮಹಾಕ್ಷೇತ್ರಗಳಲ್ಲಿ ಈ ದೇವಿಯ ಸಾನ್ನಿಧ್ಯವೂ ಕೂಡ ಒಂದಾಗಿ ಪರಿಗಣಿಸಲ್ಪಟ್ಟಿದೆ. ಈ ರೀತಿಯಲ್ಲಿ ಉತ್ಸವದ ದೃಷ್ಟಿಯಿಂದಲೂ ಇದು ಅನ್ಯಾದೃಶವಾದದು. ಇನ್ನೊಂದು ಕಡೆ ಇಲ್ಲಿರುವಂತಹ ಉತ್ಸವದ ವ್ಯವಸ್ಥೆ ನೋಡುವುದಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಕನ್ನಡದ 3 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಸುಬ್ರಹ್ಮಣ್ಯ, ಕೊಲ್ಲೂರು ಮತ್ತು ಕೊಳಲಿ, ಇದು 3 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಮತ್ತೆಲ್ಲ ಕ್ಷೇತ್ರಗಳು ತಂತ್ರ ಸಮುಚ್ಚಯದ ಪ್ರಕಾರ ನಿತ್ಯ ನೈಮಿತ್ತಿಕ ಆರಾಧನೆಗೆ ಒಳಗಾಗುವ ಕ್ಷೇತ್ರಗಳು. ಸುಬ್ರಹ್ಮಣ್ಯದಲ್ಲಿ ಶಿವಾಗಮದ ಪ್ರಕಾರ ಪೂಜಾದಿಗಳು ನಡೆಯುತ್ತವೆ. ಕೊಲ್ಲೂರಿನಲ್ಲಿ ಶಾಕ್ತಾಗಮದ ಪ್ರಕಾರ ಪೂಜಾದಿಗಳು ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ
ದುರ್ಗಾಗಮ ಮತ್ತು ಸ್ಕಂದಾಗಮಗಳ ಅನುಸಾರವಾಗಿ ಪೂಜೆ ಉತ್ಸವಗಳು ನಡೆಯುತ್ತದೆ. ಈ ರೀತಿಯಲ್ಲಿ ಅದರಲ್ಲಿಯೂ ಕೂಡ ವೈಶಿಷ್ಟ್ಯ ಇರುವಂತಹ ಕ್ಷೇತ್ರ ಇದು. ಹೀಗೆ ಈ ಕ್ಷೇತ್ರದ ಅಧಿದೇವತೆ ನಮ್ಮ ಭಾರತದ ರಾಜರಾಜೇಶ್ವರಿ ಎನ್ನುವ ಶಕ್ತಿ ಭಾರತದ ಭಾಗ್ಯ ಎಂಬುದಾಗಿ ಕೊಂಡಾಡಿದ್ದಾರೆ. ಶ್ರೀ ಭಾರತಸ್ಯ ಸಕಲಸ್ಯ ಭಾಗ್ಯಭೂತೌ ಶ್ರೀ ಭಾರತೀಯ ಜನತಾಕೃತ ಭಾಗಧೇಯ ಶ್ರೀ ಫಲ್ಗುನಿ ತಟಮೃತೌ ಸುವಿರಾಜಮಾನೌ ರಾಜೇಶ್ವರೀಸು ಚರಣೌ ಶರಣಂ ಪ್ರಪದ್ಯೆ. ಅಂದ್ರೆ ಭಾರತದ ಸಕಲ ಭಾರತದ, ಈಗ ನಮಗೆ ಭೂಪಟದಲ್ಲಿ ಎಷ್ಟು ಭಾರತ ತೋರುತ್ತದೆಯೋ ಅದು ಸಕಲವಾಗಿರುವ ಭಾರತ ಅಲ್ಲ, ಅದು ವಿಕಲವಾಗಿರುವ ಭಾರತ. ಸಕಲವಾಗಿರುವ ಭಾರತ ಅಂದ್ರೆ ಇವತ್ತಿನ ಮಧ್ಯ ಏಷ್ಯಾದವರೆಗೆ, ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಕಂದಹಾರನವರೆಗೆ ಇದಿಡೀ ಸಮಗ್ರ ಭಾರತ. ಅಂತಹ ಸಮಗ್ರ ಭಾರತದ ಅಧಿದೇವತೆ ಕಾಶ್ಮೀರದ ಅಧಿದೇವತೆ ಶಾರದಾ ಅಂದ್ರೆ ರಾಜರಾಜೇಶ್ವರಿಯೇ. ರಾಜರಾಜೇಶ್ವರಿಯ ಇನ್ನೊಂದು ನಾಮ ಶಾರದಾ ಸರಸ್ವತಿ ಎಂಬುದಾಗಿ. ಶ್ರೀ ಭಾರತೀಯ ಜನತಾಕೃತ ಭಾಗಧೇಯ. ಈ ದೇಶದಲ್ಲಿ ಹುಟ್ಟಿದವರಿಗೆಲ್ಲ ಭಾರತೀಯರು ಎಂಬುದಾಗಿ ಹೆಸರು. ನಾವೀಗ ಅನೇಕ ಕಾರಣಗಳಿಂದ ವಿಕಾಸವೋ ಸಂಕೋಚವೋ ಅನೇಕ ಭಾವನೆಗಳಿಂದ ಬೇರೆ ಬೇರೆಯಾಗಿ ಗುರುತಿಸಲ್ಪಟ್ಟರೂ ಆತ್ಯಂತಿಕವಾಗಿ ನಾವೆಲ್ಲ ಭಾರತೀಯ. ನಮ್ಮೆಲ್ಲ ಭಾರತೀಯರ ಭಾಗಧೇಯ ಅದೃಷ್ಟ ಯಾವುದು ಅಂದ್ರೆ ಈ ರಾಜರಾಜೇಶ್ವರಿ. ಶ್ರೀ ಫಲ್ಗುನಿ ತಟಮೃತವು ಸುವಿರಾಜಮಾನವು. ಫಲ್ಗುನಿ ತಟ ಇದು. ಫಲ್ಗುನಿ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಕುಲಿನ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಂತಹ ಫಲ್ಗುನಿ ತಟದಲ್ಲಿ ವಿರಾಜಮಾನಳಾಗಿ ಇರುವಂತಹ ಆ ರಾಜರಾಜೇಶ್ವರಿಯ ದಿವ್ಯ ಚರಣಗಳಿಗೆ ಅಭಿನಮನಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಆ ಶ್ಲೋಕದ ಅರ್ಥ. ಶ್ರೀ ಭಾರತಸ್ಯ ಸಕಲಸ್ಯ ಭಾಗ್ಯಭೂತೌ ಶ್ರೀ ಭಾರತೀಯ ಜನತಾಕೃತ ಭಾಗಧೇಯೌ ಶ್ರೀ ಫಲ್ಗುನಿ ತಟಮೃತೌ ಸುವಿರಾಜಮಾನೌ ರಾಜೇಶ್ವರೀಸು ಚರಣೌ ಶರಣಂ ಪ್ರಪದ್ಯೆ. ಈ ರಾಜರಾಜೇಶ್ವರಿ ಅಂದ್ರೆ ಸಕಲ ಮಂತ್ರಗಳ ಅಧಿದೇವತೆ, ಸಕಲ ದೇವತೆಗಳ ಅಧಿದೇವತೆ. ತಂತ್ರಶಾಸ್ತ್ರದಲ್ಲಿ, ಮಂತ್ರಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ ಅನೇಕ ವಿಧವಾಗಿ ಕೀರ್ತಿಸಲ್ಪಟ್ಟವಳು. ಯಕ್ಷಗಾನದ ಸಂಪರ್ಕ ಇರುವುದರಿಂದ ಪೊಳಲಿ ಎಂದ ತಕ್ಷಣ ನೆನಪಾಗುವುದು ರಾಜರಾಜೇಶ್ವರಿ, ಅನಂತರ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು. ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಇಡೀ ಈ ದೇವಿಯ ಚರಿತ್ರೆ, ಭಂಡಾಸುರ ವಧನ, ಭಂಡಾಸುರ ಹನನ ಚರಿತ್ರೆಯನ್ನು ಪ್ರತಿಬಿಂಬಿಸುವ ಲಲಿತೋಪಾಖ್ಯಾನವನ್ನು ಅಗರಿ ಶ್ರೀನಿವಾಸ ಭಾಗವತರಿಗೆ ಉಪದೇಶಿಸಿ ಅವರು ಲಲಿತೋಪಾಖ್ಯಾನ ಎನ್ನುವ ಪ್ರಸಂಗವನ್ನು ಬರೆದರು. ಅತ್ಯಂತ ಪ್ರಸಿದ್ಧವಾದ ಪ್ರಸಂಗ ಇವತ್ತು ಲಲಿತೋಪಾಖ್ಯಾನ ಎನ್ನುವುದು. ಆ ಲಲಿತೋಪಾಖ್ಯಾನದಲ್ಲಿ ಸಪ್ತಶತಿಯಲ್ಲಿ, ಅನಂತರ ದೇವಿ ಭಾಗವತ, ಬ್ರಹ್ಮಾಂಡ ಪುರಾಣ, ಶಾಕ್ತ ಭಾಗವತ ಇತ್ಯಾದಿ ಪುರಾಣ ಗ್ರಂಥಗಳಲ್ಲಿ ವಿದ್ಯಾರ್ಣವ ಮಹಾತಂತ್ರ, ಸೌಭಾಗ್ಯ ಹೃದಯ, ನಿತ್ಯ ಷೋಡಶಿ ಕಾರಣವ ಮೊದಲಾದ ಮಂತ್ರ ತಂತ್ರ ಗ್ರಂಥಗಳಲ್ಲಿ ಪ್ರತಿಪಾದಿತಳಾದವಳು ರಾಜರಾಜೇಶ್ವರಿ. ಆ ರಾಜರಾಜೇಶ್ವರಿಯ ಗೃಹಕ್ಕೆ ಚಿಂತಾಮಣಿ ಗೃಹ ಎಂಬುದಾಗಿ ಹೆಸರು. ಅವಳೆಲ್ಲಿರುತ್ತಾಳೆಯೋ ಆ ವಲಯಕ್ಕೆ ಚಿಂತಾಮಣಿ ಗೃಹ ಎಂಬ ಹೆಸರಿದೆ. ಅದು ಶ್ರೀಚಕ್ರ ಮಧ್ಯಸ್ಥಿತವಾಗಿರುವಂತ. ಅದನ್ನೇ ಉಪನಿಷತ್ತು ಹೇಳುತ್ತದೆ, ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂಹು ಅಯೋಧ್ಯ. ಅದಕ್ಕೆ ಅಯೋಧ್ಯ ಅಂತ ಇನ್ನೊಂದು ಹೆಸರು. ಈ ರೀತಿಯಲ್ಲಿ ಅಯೋಧ್ಯ ನಾಮಕವಾದ ಚಿಂತಾಮಣ್ಯ ಪರನಾಮಧೇಯದಿಂದ ಪ್ರಸಿದ್ಧವಾದಂತಹ ಶ್ರೀಚಕ್ರ ಬಿಂದುವಿನಲ್ಲಿ ಮುಖ್ಯ ಕೇಂದ್ರದಲ್ಲಿ ಇರುವ ಪಂಚದಶಿ ಮತ್ತು ಷೋಡಶಾಕ್ಷರಿ ಮಂತ್ರಗಳಿಂದ ಪ್ರತಿಪಾದ್ಯಳಾದಂತಹ ಎಲ್ಲ ದೇವತೆಗಳನ್ನು ಲೋಕ ಧರ್ಮ ಸಂಸ್ಥಾಪನೆಗೋಸ್ಕರ, ಲೋಕ ವ್ಯವಸ್ಥೆಗೋಸ್ಕರ ತನ್ನ ಭೃತ್ಯಳನ್ನಾಗಿಸಿರುವ ಪರಮ ದೇವತೆ ಅವಳೇ ಶ್ರೀ ಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ, ದೇವಕಾರ್ಯ ಸಮುದ್ಯತ ಎಂಬುದಾಗಿ ಲಲಿತೋಪಾಖ್ಯಾನದ ಲಲಿತಾ ಸಹಸ್ರನಾಮದಲ್ಲಿ.
ಅದೇ ಶಕ್ತಿಯನ್ನು ಆಚಾರ್ಯ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿ ಆರಂಭದಲ್ಲಿ ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ನೈಕ ಸ್ತೋತ್ರಗಳಿಂದ ಪ್ರತಿಪಾದ್ಯಳಾದ, ನೈಕ ಸಹಸ್ರನಾಮಗಳಿಂದ ಸ್ತುತ್ಯಳಾದ, ಭಕ್ತರ ಭಾಗ್ಯ ಸ್ವರೂಪಿಣಿಯಾದ ಆ ರಾಜರಾಜೇಶ್ವರಿಯ ಸನ್ನಿಧಿಯಲ್ಲಿ ಜೀರ್ಣೋದ್ಧಾರ, ಪುನಃ ಪ್ರತಿಷ್ಠಾ, ಅಷ್ಟಬಂಧ, ಬ್ರಹ್ಮಕಲಶಾಭಿಷೇಕೋತ್ಸವಗಳೆಂಬ ಪುಣ್ಯ ಯಜ್ಞದಲ್ಲಿ ಭಾಗವಹಿಸುವ ಅವಕಾಶ ಅವಳ ಅನುಗ್ರಹದಿಂದ ನಮಗೆ ದೊರೆತಿದೆ. ನಾವೇ ಧನ್ಯರಾಗಿದ್ದೇವೆ ಅಂತ ಅವಳಿಗೆ ಅಭಿನಮಿಸೋಣ. ಅವಳ ಅನುಗ್ರಹದಿಂದ ನಮ್ಮ ಭಾರತ ಮತ್ತೆ ವಿಶ್ವಗುರುವಾಗಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೂಕ್ಷ್ಮ ಶಿಲ್ಪ ವೈಭವವನ್ನು ಕಂಡ್ರೆ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಾಷ್ಟ ಶಿಲ್ಪದ ಸೂಕ್ಷ್ಮ ವೈಭವವನ್ನು ನಾವು ಕಾಣ್ತೇವೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸುತ್ತುಕೋಳಿಗೆ ಕಪ್ಪು ಕಲ್ಲು ಸಿಗುವುದು ತುಂಬ ಅಪರೂಪ. ಅಮ್ಮನವರ ಅನುಗ್ರಹ ಅಂದರೆ ಸುತ್ತುಕೋಳಿ ಎಲ್ಲದಕ್ಕೂ ಅಮ್ಮನವರ ಅನುಗ್ರಹ. ದೇವಸ್ಥಾನಕ್ಕೆ ಕಪ್ಪು ಕಲ್ಲು ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ನಮ್ಮ ದೇವಸ್ಥಾನದಲ್ಲಿ ಕಾಣುವಂಥದ್ದು ನಾವು ಹೊಂದಿದ್ದೇವೆ. ನೋಡ್ತಾ ಹೋದರೆ ಬೇಲೂರು ಹಳೆಬೀಡನ್ನು ಮರೆಸುವಷ್ಟು ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ಹಾಗೆ ಅಮ್ಮನವರ ಸಾನ್ನಿಧ್ಯವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಹಿರಣ್ಯ ವೆಂಕಟೇಶ ಭಟ್ರು ಕೊಳಗಿರ ಇತಿಹಾಸದ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ. ಅತ್ಯಂತ ಶ್ರೀಮಂತರವರು ಅಂತ ಹೇಳಿದ್ರೆ ವೈಯಕ್ತದೇ ವೃದ್ಧಿಮಾಯಾದಿ ಕ್ಷಯಮಾಯಾದಿ ಸಂಜಯಾದಿ. ಎಂಥ ಸಂಪತ್ತು ಅಂದರೆ ವಿದ್ಯಾ ಸಂಪತ್ತು ಅವರಲ್ಲಿ ಇರ್ತಕ್ಕಂಥದ್ದು. ಅದು ಖರ್ಚು ಮಾಡಿದಷ್ಟು ವೃದ್ಧಿಯಾಗುವ ಸಂಪತ್ತನ್ನು ಅವರು ಹೊಂದಿದ್ದಾರೆ. ಅದ್ಭುತವಾಗಿ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಶ್ರೀಗಳವರು ಕೂಡ ಅತ್ಯಂತ ವಿಶದವಾಗಿ ನಾನು ಬರೋ ಮುಂಚೆಯಿಂದಲೇ ಹೇಳ್ತಾ ಇದ್ರು. ತುಂಬ ಇದರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇವಸ್ಥಾನದ ಬಗ್ಗೆ. ಸಪ್ತಶತಿಯಲ್ಲಿ ಒಂದು ಮಾತು ಬರ್ತದೆ, 13ನೇ ಅಧ್ಯಾಯದಲ್ಲಿ ಕೊನೆಯೊಟ್ಟಿಗೆ ಸಂತತಿಯನ್ನು ಕೂಡ ಕಾಣಿಸ್ಬೇಕು. ನಮ್ಮ ಸಂತತಿ ಮುಂದುವರೆದುಕೊಂಡು ಹೋಗಬೇಕು. ಅಂತಹ ಅನುಗ್ರಹವನ್ನು ಅಮ್ಮ ಮಾಡ್ತಾಳಂತೆ. ಸಂಪತ್ತನ್ನು ಕೊಡ್ತಾಳೆ, ಸಂತತಿಯನ್ನು ಕೂಡ ಕೊಡ್ತಾಳೆ. ಸಂಪತ್ತು ಸಂತತಿ ಎಲ್ಲ ಸಿಕ್ಕಿಬಿಟ್ರೆ ನಮ್ಮ ಹೆಗಲ ಮೇಲೆ ತಲೆ ನಿಲ್ಲೋದಿಲ್ಲ, ತಿರುಗಲಿಕ್ಕೆ ಶುರುವಾಗ್ತದೆ. ಮಾಡಬಾರ್ದು ಮಾಡ್ತೇವೆ, ಎಲ್ಲ ನಮ್ಮ ಕೈಯಲ್ಲಿ. ಸಂಪತ್ತು ಅಂತ ಹೇಳಿದ್ರೆ ಅಧಿಕಾರಿಕವಾಗಿರ್ತಕ್ಕಂಥ ಶ್ರೀಮಂತಿಕೆ. ಎರಡು ನಮ್ಮ ಇಚ್ಛೆ ಎಲ್ಲ ನೆರವೇರ್ತಾ ಇದ್ರೆ ಮನುಷ್ಯನ ಮನಸ್ಥಿತಿ ಸಮಸ್ಥಿತಿಯಲ್ಲಿರೋದಿಲ್ಲ, ಧರ್ಮ ಮಾರ್ಗದಲ್ಲಿರೋದಿಲ್ಲ. ಹಾಗೇನಾಗ್ತದೆ, ನಾವು ಅವ್ರನ್ನ ಕುರುಡ ಅಂತ ಕರೀತೇವೆ, ಕ್ಯೂಡ ಅಂತ ಕರೀತೇವೆ, ಅಥವಾ ಮೂಕ ಅಂತ ಕರೀಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬರ್ತದೆ. ಆಚಾರ್ಯ ಶಂಕರರು ಅದ್ಭುತವಾಗಿ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಹೇಳ್ತಾರೆ, ಕೋ ಬದಿರಹ, ಕೋ ಅಂಧಃ, ಯಾರು ಕುರುಡ ಯಾರು ಅಂತ ಕೇಳ್ತಾರೆ. ಮತ್ತೆ ಉತ್ತರ ಹೇಳ್ತಾರೆ, ಅಕಾರ್ಯರತಃ, ಯಾರು ಮಾಡಬಾರ್ದನ್ನ ಮಾಡ್ತಾರೋ ಅಂತ ಕುರುಡ. ಕಣ್ಣು ಕಾಣದೇ ಇರ್ತಕ್ಕಂಥ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ವ್ಯಾಖ್ಯಾನ. ಕಣ್ಣು ಕಾಣದೇ ಇರ್ತಕ್ಕಂಥವನು ಕುರುಡ ಅಂತ. ಆದರೆ ನಿಜವಾಗಿರ್ತಕ್ಕಂಥ ಕುರುಡ ಶಬ್ದ ಅರ್ಥ ಆಚಾರ್ಯ ಶಂಕರು ಅದ್ಭುತವಾಗಿ ಹೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಕಣ್ಣಿದ್ದು ಮಾಡಬಾರ್ದನ್ನ ಯಾರು ಮಾಡ್ತಾರೆ ಅವರು ಕುರುಡರು. ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಕೆಲವರ ಅಧಿಕಾರಗಳು ಇರ್ತಾರೆ, ಹೇಳ್ತು ಒಂದು ಮಾಡೋದಿಲ್ಲ. ಅವರ ಮನಸ್ಸಿಗೆ ಸಿಕ್ಕ ಹಾಗೆ, ಮನಸ್ಸಿಗೆ ಬಂದ ಹಾಗೆ ಅವರು ನಡೆದುಕೊಳ್ತಾ ಇರ್ತಾರೆ. ಧರ್ಮ ಮಾರ್ಗದಲ್ಲಿ ಅವರ ನಡೆ ಇರೋದಿಲ್ಲ. ಅವರಿಗೆ ಬೇಡದ್ದೇ ಅವರ ನಡೆಯಲ್ಲಿ ಇರ್ತದೆ. ಅಂಥವ್ರು ನಾವು ಹೇಳ್ತೇವೆ, ಮಾಡಬಾರ್ದು ಮಾತನ್ನು ಖಂಡಿತ ಕೂಡ ಅವನು ಕಾಣ್ತಾ ಇಲ್ಲ ಸರಿಯಾಗಿ ಅಂತ ನಾವೇ ಹೇಳ್ತೇವೆ. ಯಾರೋ ಬೆಂಕಿ ಮುಟ್ತಾರೆ, ಬೆಂಕಿ ಮುಟ್ಟಿದಾಗ ಬೆಂಕಿ ಮುಟ್ಟಿದರೆ ಸುಡ್ತದೆ ಅಂತ ಗೊತ್ತಿದ್ರು ಕೂಡ ಬೆಂಕಿ ಮುಟ್ತಾನೆ ಅಂತ ಅವನೇನು ಹೇಳಿಕ್ಕೆ ಸಾಧ್ಯ? ಕಣ್ಣು ಕಾಣೋದಿಲ್ಲ ಮರೆ ಅಂತ ಕೇಳ್ತೇವೆ. ಹಾಗೆ ಕಣ್ಣಿದ್ದು ಮಾಡಬಾರ್ದನ್ನು ಮಾಡುವಂಥವನು ನಿಜವಾಗಿ ಕುರುಡ. ಮೂಕ ಅಂತ ಹೇಳಿದ್ರೆ, ಬದಿರ ಯಾರು ಅಂತ ಹೇಳಿದ್ರೆ, ಹಿತಾನಿನ ಶೃಣೋತಿ, ಒಳ್ಳೆ ಮಾತನ್ನು ಯಾರಾದರೂ ಕೇಳಿದೆ ಅದು ಕೇಳೋದಿಲ್ಲ. ಅವ್ರು ಹೇಳ್ತಾರೆ, ಅವನೇನು ಹೇಳೋದು, ಅವನ ಮಾತು ಯಾಕೆ ಕೇಳಬೇಕು, ಅವನ ಮಾತು ಏನು ಕೇಳಬೇಕು ಅಂತೇನಿಲ್ಲ, ನನಗೆ ಗೊತ್ತು ಅಂದರೆ ಎಲ್ಲ ನನಗೆ ಮಾಡೋದು ಅಂತ. ಯಾರಾದರೂ ಸಜ್ಜನರು ಹಿರಿಯರು ಒಂದು ಒಳ್ಳೆಯ ಮಾತು ಅವನ ಬಗ್ಗೆ ಹೇಳ್ತಿದ್ದಾರೆ, ಸರಿಯಾಗಿ ಬದುಕಪ್ಪ ಅಂತ ಹೇಳಿದ್ರೆ
ಅದನ್ನು ಕೇಳುವ ಮನಸ್ಸು ಮಾಡದೆ ಅವನಷ್ಟಕ್ಕೆ ಅವನು ವರ್ತನೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಕಿವಿ ಇದ್ದು ಕೂಡ ಕಿವಿಡ ಇದ್ದ ಹಾಗೆ. ಮೂಕ ಯಾರು ಅಂತ ಹೇಳಿದ್ರೆ ಕಾಲೇ ಹಿತಾಲಿ ನಾವು ಮತ್ತೊಂದು ಜಾನಾದಿ, ಒಳ್ಳೆಯ ಹೇಳಬೇಕಾಗಿ ಒಳ್ಳೆಯ ಮಾತು ಹೇಳಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹಿತವಚನವನ್ನು ಹೇಳದೇ ಇರ್ತಕ್ಕಂಥ, ಅಕಸ್ಮಾತಾಗಿ ಯಾರಾದರೂ ದಾರಿಯಲ್ಲಿ ಹೋಗುವಾಗ ಕಾಣದೆ ಬೀಳ್ತಾ ಇರ್ತಾರೆ ಗುಂಡಿಯಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಬೇಕು ಮುಂದೆ ಗುಂಡಿಯಲ್ಲಿ ಜಾಗ್ರತೆ ಅಂತ. ಅದು ಕಾಣ್ತಾ ಇದ್ರು ಹೇಳೋ ಸಂದರ್ಭದಲ್ಲಿ ಹೇಳದೇ ಇದ್ರೆ ಅದನ್ನು ಏನು ಹೇಳಬೇಕು, ಮೂಕ ಅಂತಲೇ ಕರೀತಾರೆ. ಹಾಗೆ ಸಂಪತ್ತು ನಮಗೆ ಇಷ್ಟ ಬಂದದ್ದು ಎಲ್ಲ ನಮಗೆ ಪ್ರಾಪ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಧರ್ಮ ಮಾರ್ಗದಲ್ಲಿ ನಡೆದುಕೊಳ್ಳದೆ ಅಧರ್ಮ ಮಾರ್ಗದಲ್ಲಿ ನಡೆಯುವ ಮನಸ್ಸು ಪರಿಸ್ಥಿತಿ ಬಂದಿರ್ತದೆ. ಆಗ ಅಮ್ಮನವರ ಅನುಗ್ರಹ ಇದ್ರೆ ಏನಾಗುತ್ತೆ, ಮತಿಂಧರ್ಮೆ ಧರ್ಮ ಮಾರ್ಗದಲ್ಲಿ ಬುದ್ಧಿಯನ್ನು ಕೊಡ್ತಾಳೆ. ಸಂಪತ್ತನ್ನು ಸಂತತಿಯನ್ನು ಕೊಟ್ಟು ಅಧರ್ಮದಲ್ಲಿ ನಡೆಯದೇ ಇರುವ ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಸದ್ಬುದ್ಧಿಯನ್ನು ಕಾಣಿಸ್ತಾಳೆ. ಹಾಗೆ ಕಾಣಿಸಿದಾಗ ನಮ್ಮ ಬದುಕು ಸುಂದರವಾಗಿರ್ತದೆ, ಸಾರ್ಥಕವಾಗಿದೆ. ಆ ಸಾರ್ಥಕ ಬದುಕನ್ನು ಬದುಕುವ ಹಾಗೆ ಅಮ್ಮನವರು ಅನುಗ್ರಹ ಮಾಡ್ತಾರೆ. ಅಂತಹ ಅಮ್ಮನವರ ಅನುಗ್ರಹ ನಮಗೆ ಬದುಕಿನಲ್ಲಿ ನಿರಂತರವಾಗಿರಬೇಕು. ಹೆಚ್ಚೇನು ಮಾಡಬೇಕಿಲ್ಲ. ನಾವು ಧರ್ಮಾರ್ಗದಲ್ಲಿ ನಡಿಬೇಕಂತ ಹೇಳಿದರೆ ಕೈಯಲ್ಲಿ ಸತ್ಕಾರ್ಯ, ನಡೆಯಲ್ಲಿ ಸತ್ಪದ ನಡೆ, ನುಡಿಯಲ್ಲಿ ಸತ್ಯದ ನುಡಿ, ಮನಸ್ಸಿನಲ್ಲಿ ಮಧುರ ಭಾವ, ಮನಸ್ಸಿನಲ್ಲಿ ಮಂಗಳ ಮೂರ್ತಿಯ ಸ್ವರೂಪ, ಮುಖದಲ್ಲಿ ಮಂದಹಾಸ, ನುಡಿಯಲ್ಲಿ ಸತ್ಯ ನುಡಿ. ಇಷ್ಟನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ಬದುಕು ಸಾರ್ಥಕದ ಎಡೆಗೆ ಸಾಗ್ತದೆ. ಆ ಸಾರ್ಥಕ ಬದುಕನ್ನು ಬದುಕುವ ಹಾಗೆ ಅಮ್ಮನ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ. ಬ್ರಹ್ಮಕಲಶೋತ್ಸವದ ಈ ಶುಭಾವಸರದಲ್ಲಿ ಆಗಮಿಸಿದಂತಹ ಸನ್ಮಾನ್ಯ ಶಾಸಕರಿಗೆ ಅವರಿಗೆ ಸನ್ಮಾನ ನಡೆಯಲಿಕ್ಕಿದೆ. ಅವರು ಆಗಮಿಸಿದ್ದಾರೆ. ಇಲ್ಲೇ ಕುಳಿತಿರಬೇಕಾಗಿ ವಿನಂತಿ. ಇನ್ನೋರ್ಗಳು ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶಿಲ್ಪಿಗಳಾಗಿ ಈ ಕ್ಷೇತ್ರದಲ್ಲಿ ಅವರು ಶ್ರೀ ಶ್ರೀಧರ ಉಜಿರೆ ಅವರು ತಾಮ್ರದ ಹೊದಿಕೆ ಈ ಕೆಲಸದಲ್ಲಿ ತಮ್ಮ ಸೇವೆಯನ್ನ ಇನ್ನೋರ್ವ ಕಾಷ್ಟಶಿಲ್ಪಿ ಶ್ರೀ ಹರೀಶ್ ಆಚಾರ್ಯ ಅವರು ವೇದಿಕೆಗೆ ಅವರಿಗೆ ಇವತ್ತವರು ಸನ್ಮಾನಿತರಿಗೆ ಅಭಿನಂದನೆಗಳು. ಶ್ರೀ KS ವಿಶ್ವನಾಥ ಶಿಲ್ಪಿಗಳು ಶ್ರೀ ಸೇವೆಯನ್ನು ನಾವೆಲ್ಲ ಉಂಟು ಮಾಡಲಿ ಎಂಬುದಾಗಿ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇವೆ. ಕೊಡಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ ರಾಜರಾಜೇಶ್ವರಿಯ ತಾಯಿ ಭಾರತೀಯ ಕಾಲ ಅಂತ ಹೇಳುವಂಥದ್ದು ನಾವು ಸಂಭ್ರಮಿಸುವಂಥ ವಿಚಾರ. ಕೊಡಲಿಯ ಫಲ್ಗುಣಿಯಂತೆ ಧಾರ್ಮಿಕ ಉಪನ್ಯಾಸದಿಂದ ಮೊದಲುಗೊಂಡು ಯತಿಗಳ ಆಶೀರ್ವಚನದಿಂದ ಮೊದಲುಗೊಂಡು ಎಲ್ಲರ ಬಾಯಿಂದ ತಮ್ಮ ಜೀವನಾನುಭವ ನಮ್ಮದಾಗಿಸ್ಕೊಂಡಿದ್ದೇವೆ ಅಥವಾ ಮಾಡುವಾಗಬಹುದು. ಹಾಗಾಗಿ ಇವತ್ತು ಕೊಳಲಿ ಅಂದರೆ ನಮಗೆ ಕೊಳಲಿಯ ಚೆಂಡು ಎಷ್ಟು ಮನಸ್ಸಿಗೆ ಅದು ಪ್ರಾಮುಖ್ಯತೆ ಎನ್ನುತ್ತೆ ಅಥವಾ ಮನಸ್ಸಿಗೆ ನಮಗೆ ಸಂಭ್ರಮವನ್ನು ತರ್ತದೋ, ಇಲ್ಲಿ ಉತ್ಸವ ಅಂತ ಹೇಳೋದಿಲ್ಲ, ಕೊಳಲಿಯ ಚೆಂಡು ಅಂತ ಹೇಳ್ತಾರೆ. ಅದರ ಜೊತೆಗೆ ಕೊಳಲಿಯ ಚೆಂಡು ಹೋಗಿ ಬಂದ ನಂತರ ಇಲ್ಲಿ ಹಿರಿಯರೆಲ್ಲ ಕೂತ್ಕೊಂಡಿದ್ದಾರೆ ಅಥವಾ ಮನೆಯಲ್ಲಿ ಅಜ್ಜಿಯಂದಿರು ಕೇಳ್ತಾರೆ ನಮಗೆ, ಮಗ ಬರ್ನಾಗ ಬಚ್ಚಂಗಾಯಿ ಕೊಂಡೊಯ್ದಾನ ಅಂತ. ಪ್ರಸಾದ ಅದರಲ್ಲಿ ತೀರ್ಥಗಂಧ ಪ್ರಸಾದಕ್ಕೆ ಮುಖ್ಯವಾಗಿ ಬಚ್ಚಂಗಾಯಿ ಅರ್ಥಾತ್ ಕೃಷಿ ಪ್ರಧಾನಕ್ಕೆ ಕೊಟ್ಟಂಥ ಒಂದು ಮನ್ನಣೆ. ಬಂಧುಗಳೇ, ನಾನು ಹೆಚ್ಚು ಇದನ್ನು ಉತ್ಪ್ರೇಕ್ಷೆ, ಯಾಕಂದರೆ ಭಾವನೆಗಳು ಉಕ್ಕಿ ಬರ್ತದೆ. ಒಬ್ಬೊಬ್ಬರ ಮಾತು ಕೇಳುವಾಗ ಸಂಭ್ರಮವಾಗ್ತದೆ. ನಾವು ತುಳುನಾಡಿನಲ್ಲಿ ಹುಟ್ಟಿದಂಥ ಜನ
ತಾಯಿ ಭಾರತೀಯ ಅತ್ಯಂತ ಶ್ರೇಷ್ಠ ವರಪುತ್ರರು ಅನುಗ್ರಹಿತರು ಅಂತ ಹೇಳುವುದರಲ್ಲಿ ಹೆಮ್ಮೆ ಪಡಬೇಕು ನಾವು ತಗೊಳ್ಳವರಾಗಿಕೊಂಡು. ಹಾಗಾಗಿ ನಾವು ಎಲ್ಲ ಸಂಸ್ಕೃತಿಗಳನ್ನು ಉಳಿಸ್ಕೊಂಡಿದ್ದೇವೆ. ಈಗಾಗಲೇ ಧಾರ್ಮಿಕ ರತಿಯ ನೆಲೆಯಲ್ಲಿ ಅವರವರ ಚಿಂತನೆ ಹಂಚಿಕೊಂಡರು. ಎಲ್ಲದಕ್ಕೂ ಅವಕಾಶ, ಎಲ್ಲ ಜಾತಿಗೂ ಅವಕಾಶ, ಎಲ್ಲ ಜೀವನದ ರೀತಿ ವ್ಯವಸ್ಥೆಗಳಿಗೂ ಅವಕಾಶ, ಎಲ್ಲ ನೆಲೆಗಳಲ್ಲೂ ಗೋವಿಂದ ಅಂತ ತಾಯಿಯ ರಥವನ್ನು ಎಳೆಯುವಾಗ ಸದವಕಾಶದ ಒಂದು ಪರಿಕಲ್ಪನೆ. ಹಾಗಾಗಿ ಆ ವೈಶಿಷ್ಟ್ಯತೆಗಳು ಮಾತ್ರ ಸಂಸ್ಕೃತಿ ಉಳಿಸಿಕೊಂಡರೆ ಮಾತ್ರ ಈ ಭುವನೇಶ್ವರಿಗೆ ತಾಯಿ ರಾಜರಾಜೇಶ್ವರಿ ಅನುಗ್ರಹಕ್ಕೆ ಪಾತ್ರ ಆಗ್ತೇವೆ. ಮಾತೃ ಸಂಸ್ಕೃತಿ ಅಂದರೆ ಏನು? ಕನ್ನಡವೋ ತುಳುವೋ ಕೊಂಕಣಿ, ತಮಿಳು, ತೆಲುಗು, ಮರಾಠಿ ಎಲ್ಲ ಭಾಷಿಕರಾಗಿಕೊಂಡು ಅಂದರೆ ಅರ್ಥ ಸಂಸ್ಕೃತಿಯನ್ನು ಆಗಿಕೊಂಡು ನಾವೆಲ್ಲ ಗಂಡು ಕಲೆಯಾದಂಥ ಯಕ್ಷಗಾನವನ್ನು ಮುಂದಿಕೊಂಡು ಕೃಷಿ ಪ್ರಧಾನ ನೆಲೆಯಲ್ಲಿ ಬದುಕುತ್ತಿರುವಂಥ ಬಂಧುಗಳೇ, ನಾನು ಏನು ಹೇಳಲಿಕ್ಕೆ ಹೆಚ್ಚು ಬಯಸುವುದಿಲ್ಲ. ಈಗಾಗಲೇ ಉಲ್ಲೇಖ ಬಂತು ಕೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಅಂತ ಹೇಳ್ಕೊಂಡು. ಶಂಕರನಾರಾಯಣ ಶಾಸ್ತ್ರಿಗಳ ಮಗನ ಜೊತೆಗೆ ಕೊಳಲ ನಿತ್ಯಾನಂದ ಕಾರಕರ ಜೊತೆಗೆ ನಾನಿಲ್ಲಿ ಬರುವಾಗ ಒಂದಷ್ಟು ವಿಷಯ ಅನುಭವವನ್ನು ನಾನು ಮಾಡಿಕೊಂಡೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾವು ಸುಮಾರು ಒಂದು 7-8-5-6 ವರ್ಷಗಳ ಹಿಂದೆ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗಲೇ, ಜಿಲ್ಲಾ ಸಮ್ಮೇಳನ ಮಾಡಿದಾಗಲೇ ಇಲ್ಲಿಯ ಜನರ ಜೀವನದ ಒಂದು ಅಂತರಾಳದ ಒಂದು ಶಕ್ತಿಯನ್ನು ನಾವು ಕಂಡುಕೊಂಡಿದ್ದೇವೆ, ವಿಶ್ವಾಸದ ಶಕ್ತಿಯನ್ನು. ಮುಂಭಾಗದಲ್ಲೇ ಇಲ್ಲಿಯ ರಾಮಕೃಷ್ಣಾಶ್ರಮದ ಪೂಜ್ಯ ಶ್ರೀಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅದು ಅನುಭವ ಪಡೆದುಕೊಂಡು ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯ ನಾವುಡರು ಇವರು ಎಲ್ಲ ಬಂಧುಗಳು ಇಲ್ಲಿ ಬ್ರಹ್ಮಕಲಶ ಆಗ್ತದೆ ಬನ್ನಿ ಅಂತೇಳಿ ಮೊನ್ನೆ ಬಂದು ನೋಡುವಾಗ ಬಹುಶಃ ನಮಗೆ ಅಭಿನಂದನ್ ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಶೌರ್ಯತ್ಯಕ್ಕೆ ಹೇಗೆ ವ್ಯಾಖ್ಯಾನವನ್ನು ಬರೆದರೂ ಬಹುಶಃ ಕೊಳಲಿ ಜೀರ್ಣೋದ್ಧಾರ ಮತ್ತು ಪುನರ್ನಿರ್ಮಾಣದ ಕಾರ್ಯಕ್ಕೆ ಒಂದು ವಿಶೇಷವಾದಂಥ ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳುವಂಥದ್ದನ್ನು ಬಹಳ ಸಂಭ್ರಮದಿಂದ ಹೇಳಿಕೊಳ್ಬೋದು. ಯಾವುದೇ ರೀತಿಯ ತವಳವ ವಾಸ್ತು ಸಂಸ್ಕೃತಿಗೆ ಇಲ್ಲಿ ಅಪಚಾರವಾಗಲಿಲ್ಲ. ಯಾವುದೇ ರೀತಿಯ ನಮ್ಮ ಧಾರ್ಮಿಕ ಶ್ರದ್ಧಾ ವ್ಯವಸ್ಥೆಗಳಿಗೆ ಇಲ್ಲಿ ಅಪಚಾರವಾಗಲಿಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಕಾಷ್ಟಶಿಲ್ಪ ಇರ್ಬೋದು, ಶಿಲ್ಪಕಲಾ ವೈಭವ ಇರ್ಬೋದು, ಸ್ವರ್ಣ ವೈಭವ ಇರ್ಬೋದು, ರಜತ ವೈಭವ ಇರ್ಬೋದು, ಪೂಜಾ ವಿಧಿವಿಧಾನಗಳಿರ್ಬೋದು, ಎಲ್ಲ ಅನಾವರಣಗೊಂಡಿದೆ. ಸ್ವಯಂ ಸೇವಕರ ಕರ್ತೃತ್ವದ ಶಕ್ತಿ ಇಲ್ಲಿ ಅಭಿವ್ಯಕ್ತವಾಗಿದೆ. ಇಷ್ಟು ದೊಡ್ಡದಾದಂಥ ರಾಜಾಂಗಣ ಎಲ್ಲ ನೆಲೆಗಳಲ್ಲೂ ಅದರ ದರ್ಶನದ ಪ್ರಾಪ್ತಿ ಸೌಭಾಗ್ಯ ನಮ್ಮದಾಗಿದೆ. ಇಂತಹ ಸೌಭಾಗ್ಯ ಇರುವುದಕ್ಕೆ ಈ ದೇಶವನ್ನು ಭಾರತ ದೇಶವನ್ನು ಹೇಳುವಂಥದ್ದು. ಭಾರತ ದೇಶವಾಗಿಯೇ ಉಳಿಬೇಕಾದ್ರೆ ಇಂತಹ ನೆಲೆಗಳ ಅನಾವರಣವಾಗಬೇಕು. ಕೊಳಲಿಯಲ್ಲಿ ಅದು ಅನಾವರಣವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನೆಲೆಗಳಲ್ಲಿ ಬದುಕನ್ನು ಕಟ್ಟಿಕೊಟ್ಟಂಥ ತವಳುವ ಸಂಸ್ಕೃತಿಗೆ ಪ್ರತಿರೂಪವಾದಂಥ ಆದರೆ ಬ್ರಹ್ಮಕಲಶ, ಆದರೆ ಪುನರುದ್ಧಾರ, ಆದರೆ ಪುನರ್ನಿರ್ಮಾಣ, ಆದರೆ ಎಲ್ಲ ನೆಲೆಗಳ ಒಂದು ವ್ಯವಸ್ಥೆಗಳ ಅನಾವರಣ ಕೊಳಲಿ ಹಾಗೆ ಆಗಬೇಕು ಎನ್ನುವಂತಹ ಒಂದು ರೀತಿಗೆ ಇದು ಸಾಕ್ಷಾತ್ಕಾರವಾಗಿದೆ ಅಂತ ಹೇಳ್ತಾ, ಎಲ್ಲ ನೆಲೆಗಳಲ್ಲಿ ಎಲ್ಲ ಬಂಧುಗಳಿಗೆ ವಂದಿಸಿ ನಾನು ಯಾರ ಹೆಸರನ್ನು ನಾನು ಹೇಳಿಕೆ ಬಯಸುವುದಿಲ್ಲ. ನಾವೆಲ್ಲ ಕೊಳಲಿಗೆ ಗುತ್ತು ಅಥವಾ ಎಲ್ಲ ಗುತ್ತು ಬಯಕೆಗಳು ಅಥವಾ ಇಲ್ಲಿಯ ಪೂಜಾ ಕರ್ತೃಗಳು ಅಥವಾ ಎಲ್ಲ ಬಂಧುಗಳು ಇವರೆಲ್ಲರ ಒಂದು ನೆಲೆಗಳಿಂದ ಇಂಥ ಒಂದು ವ್ಯವಸ್ಥೆ ಕಟ್ಟಿಕೊಟ್ಟಿದೆ. ಬಹಳ ಒಂದು ಸೂಕ್ಷ್ಮವಾಗಿ ಹೇಳುವುದಿದ್ರೆ, ಕೊಳಲಿಗೆ ನಾವು ಬರೆದಿಬ್ಬಣವನ್ನು ತರುವಂಥದ್ದು ಅಂತ ಹೇಳುವಾಗ ಗ್ರಾಮದಲ್ಲಿರುವಂಥ ಜನರ ಸ್ಪಂದನವನ್ನು ನೋಡಿದರೆ ಉಂಟಲ್ಲ, ಇನ್ನು 10 ಅಲ್ಲ 100 ಬ್ರಹ್ಮಕಲಶವನ್ನು ನಾವು ಮಾಡಬಹುದು. ಬಂಧುಗಳೇ, ಶತಮಾನದಲ್ಲಿ ಆಗುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಅದರಲ್ಲಿ ಭಾಗವಹಿಸಲಿಕ್ಕೆ ಭಗವಂತ ನಮಗೆ ಸೌಭಾಗ್ಯವನ್ನು ಕೊಟ್ಟಿದ್ದಾರಲ್ಲ, ನಾವು ಧನ್ಯರು ಅಂತ ಎಲ್ಲ ಮಾತನ್ನು ತಾಯಿಯ ಚರಣಕ್ಕೆ ನಾನು ಸಮರ್ಪಿಸಿ ಎಲ್ಲ ಹಿರಿಯರುಗಳಿಗೆ ಗುರುಗಳಿಗೂ ವಂದಿಸಿ ವಿರಮಿಸ್ತಾ ಇದ್ದೇನೆ. ಇದು ಭಾಗ್ಯವೀಯ ಈ ಭಾಗ್ಯಮಯ ಸನ್ನಿವೇಶ ನನ್ನದು ಮಾತ್ರ ಅಲ್ಲ, ಸರ್ವರದ್ದು ಆಗಲಿ ಆ ತಾಯಿಯ ಕೃಪೆಯಿಂದ. ನಮ್ಮೆಲ್ಲ ಪುಣ್ಯ ಶಕ್ತಿಗಳು ದೇಶವನ್ನು ಕಾಯುವ, ಗಡಿಯನ್ನು ಕಾಯುವ, ದೇಶವನ್ನು ಆಳುವಂಥ ಆ ಸಾಧಕ ಶ್ರೇಷ್ಠರುಗಳಿಗೆ ಸಮರ್ಪಿತವಾಗಲಿ. ತಾಯಿ ಭಾರತೀಯ ಸಂಸ್ಕೃತಿ ಯಾವತ್ತೂ ಹೀಗೆ ಉಳಿಯಲಿ, ನಾವು ತವಳವರಾಗಿಯೇ ಬದುಕೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅತ್ಯಂತ ಸುಂದರವಾಗಿ ತಮ್ಮ ಮಾತುಗಳನ್ನು ಆಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಕೈಕೂರ್ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಗಣ್ಯರಿಗೆಲ್ಲ ಸ್ಮರಣಿಕೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ. ಅತ್ಯಂತ ವಿಶಿಷ್ಟವಾದಂತಹ ಮೌಲಿಕವಾದಂತಹ ಸ್ಮರಣಿಕೆಯನ್ನು ಇಲ್ಲಿ ಕೊಡಮಾಡ್ತಾ ಇದ್ದಾರೆ.
1000 ವರ್ಷಗಳಿಗಿಂತಲೂ ಹೆಚ್ಚಿನ ಪ್ರಾಚೀನತೆ ಇರುವ ಇತಿಹಾಸವಿರುವಂತಹ ರಾಜರಾಜೇಶ್ವರಿ ಅಮ್ಮನವರ ಗರ್ಭಗುಡಿಯ ಪ್ರಾಚೀನ ಚಾವಣಿಯ ತಾಮ್ರ ಫಲಕಗಳು ಉಳಿದುವು. ಅವುಗಳನ್ನು ಸ್ಮರಣಿಕೆಯ ಫಲಕಗಳನ್ನಾಗಿ ಸಿದ್ಧಪಡಿಸಲಾಗಿದೆ. ಇದು ಬೆಲೆ ಕಟ್ಟಲಾಗದ ಪರಮ ಮೌಲ್ಯವಿರುವಂತಹ ಸ್ಮರಣಿಕೆ. ಇದನ್ನು ಪಡೆದುಕೊಳ್ಳುವುದಕ್ಕೆ ಕೂಡ ಅತ್ಯಂತ ಪುಣ್ಯ ಬೇಕು. ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಜೀವರಾಜ್ ಶೆಟ್ಟಿಯವರು ಈ ಸ್ಮರಣಿಕೆಗಳನ್ನು ನೀಡಬೇಕು. ಅಮ್ಮನ ಜಗತ್ತು ಜೀವರಾಜ್ ಶೆಟ್ಟಿ ಅವರು ಸ್ಮರಣಿಕೆಗಳನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮೊದಲಿಗೆ ಈ ಧಾರ್ಮಿಕ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮಪೂಜ್ಯ ಶ್ರೀ 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 ಕಾಳಹಸ್ತೇಂದ್ರ ಸ್ವಾಮೀಜಿಯವರಿಗೆ ಸ್ಮರಣಿಕೆಯನ್ನು ನೀಡಿ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ ಮಾಡ್ತೇನೆ. ಒಡಿಯೂರಿನ ಶ್ರೀ ಗುರುದೇವದತ್ತ ಸಂಸ್ಥಾನದ ಸ್ವಾಮೀಜಿಯವರಾದಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಕೂಡ ಸಭೆಯ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲ ಹರಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ಸ್ಮರಣಿಕೆಯನ್ನು ಸಮರ್ಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾದಂತಹ ಶ್ರೀಮತಿ ಅವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯಸ್ಥರಾದ ಶ್ರೀ ಮಹೇಶ್ ಕುಮಾರ್